ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಎಸ್.ಎಲ್. ಭೈರಪ್ಪ ಅವರ ತಂತು ಕಾದಂಬರಿಯ ವಾಚನ. ರವೀಂದ್ರ ಬಸವಪುರಕ್ಕೆ ಬರುವುದು, ಅಲ್ಲಿ ರಾಜೇಂದ್ರ ಕೃಷ್ಣೇಗೌಡನ ಭೇಟಿಯಾಗುವುದು, ರವೀಂದ್ರ ಅವರ ತಾತ ಕೊಟ್ಟಂತ ಸ್ಥಳ ದಾನ ಮತ್ತು 1,00,000 ರೂಪಾಯಿ ಆಸ್ಪತ್ರೆಯ ಹೆಸರು ಬದಲಾಗಿರುವುದು, ಇದನ್ನೆಲ್ಲ ನೋಡಿ ಬೇಸರಗೊಂಡ ರವೀಂದ್ರನ ಕಥೆಯ ಮುಂದಿನ ಭಾಗ. ಬೆಳಿಗ್ಗೆ ತಿಂಡಿ ತಿನ್ನುವಾಗ ತಾನು ಮಧ್ಯಾಹ್ನ ಊಟಕ್ಕೆ ಬರುವುದಿಲ್ಲವೆಂದು ಹೇಳಿದ. ಕುತೂಹಲ ಕೆರಳಿ ರಾಜಶೇಖರಕ್ಕೆ ಹೇಳುವ ಮೊದಲೇ ಕೃಷ್ಣೇಗೌಡ ಕರೆದಿದ್ದಾನೆ ಎಂದು ಅವನೇ ಹೇಳಿದಾಗ, ಓ, ನಮ್ಮ ಹಳೆ ಸ್ನೇಹಿತ, ಹೋಗಿ ಬಾ ಎಂದ. ತುಸು ಹೊತ್ತಿನ ನಂತರ ಬಲವಂತ ಮಾಡಿ ಬಾಡು ತಿನ್ನಿಸಿಯಾನು. ಜ್ವಾಪಾನ ಅವನು ಏನ್ ಮಾಡ್ತಾನೆ ಗೊತ್ತಾ? ರುಚಿಯಾಗಿರುತ್ತೆ, ಶಕ್ತಿ ಕೊಡುತ್ತೆ, ತಿನ್ನು ಅಂತ ಪ್ರೀತಿಯಾಗಿ ಒತ್ತಾಯ ಮಾಡಿ ತಿನ್ನಿಸ್ಬಿಡ್ತಾನೆ. ಆಮೇಲೆ ಈ ಮೇಲ್ಜಾತಿಯವರೆಲ್ಲ ತಿನ್ನಕ್ ಶುರು ಮಾಡಿದ್ಮೇಲೆ ಮಾಂಸದ ಬೆಲೆ ಸಿಕ್ಕಾಬಟ್ಟೆ ಏರ್ಬಿಡ್ತು ನೋಡು. ಇವತ್ ಮಧ್ಯಾಹ್ನ ಇಂತೋನ್ ಬಂದು ನಮ್ಮ ಮನೆಯಲ್ಲಿ ಚಪ್ಪರಿಸ್ಕೊಂಡು ಉಂಡು ಹೋದ ಅಂತ 10 ಜನರ ಕೈಯಲ್ಲಿ ಹೇಳ್ಕೊಂಡು ತಿರುಗ್ತಾನೆ ಎಂದು ಎಚ್ಚರಿಕೆ ಕೊಟ್ಟ. ಅದು ಎಚ್ಚರಿಕೆಯೋ ಅಥವಾ ಚಾಡಿಯೋ ಇವನಿಗೆ ಸ್ಪಷ್ಟವಾಗಿ ವಿಂಗಡಿಸಲಾಗಲಿಲ್ಲ. 6:45ಗೆ ಟ್ಯೂಷನ್ ಹುಡುಗರು ಜಮಾಯಿಸಿದರು. 7ರಿಂದ 8 ಒಂದು ವರ್ಗ, 8ರಿಂದ 9 ಇನ್ನೊಂದು ವರ್ಗ. ಅವನು ಗಡಿಬಿಡಿಯಲ್ಲಿ ಇರುತ್ತಾನೆಂದು ಅರಿತ ಇವನು ಕ್ಯಾಮರಾವನ್ನು ಕೈಯಲ್ಲಿ ಹಿಡಿದು ದೇವಸ್ಥಾನದ ಕಡೆಗೆ ನಡೆದ. ಅಜ್ಜ ಅಜ್ಜಿ ಇದ್ದ ಈಗ ಮುರಿದು ನೆಲಸಮವಾಗಿರಬಹುದಾದ ಮನೆಯನ್ನು ಬೇಗ ಹೋಗಿ ನೋಡುವ ಆಶೆಯಾದರೂ ಬೆಳಗಿನ ಸೂರ್ಯಕಿರಣ ಗುಡಿಯ ಒಳಭಾಗವನ್ನು ಸ್ಪಷ್ಟವಾಗಿ ನೋಡುವ ತವಕ ಹುಟ್ಟಿತು. ಇಲ್ಲಿಯ ಸ್ಥಿತಿಯನ್ನು ನೋಡಿದರೆ ಗುಡಿಯ ಉಸ್ತುವಾರಿಗೆಂದು ಸಮಿತಿ ರಚಿಸುವುದಾಗಲಿ, ಅದು ಶ್ರದ್ಧೆಯಿಂದ ಗುಡಿಯ ರಕ್ಷಣೆ ಮಾಡುತ್ತದೆ ಎಂದಾಗಲಿ, ಇಷ್ಟರಲ್ಲಿ ಅವನಿಗೆ ನಂಬಿಕೆ ಕುಸಿದು ಹೋಗಿತ್ತು. ಇದೇನಿದ್ದರೂ ನಾನು ಬೆಂಗಳೂರಿನಲ್ಲಿಯೇ ಯಾರಾದರೂ ಅಧಿಕಾರಿಗೆ ಹೇಳಿ ಮಾಡಿಸುವುದು ಸುಲಭ ಎನ್ನುವ ತೀರ್ಮಾನವೂ ಮೂಡಿತು. 7:15 ವೇಳೆಗೆ ಗುಡಿಯ ಪೌಳಿ ಬಾಗಿಲಿಗೆ ಬಂದಾಗ ಒಳಗೆ ಬಿಸಿಲು ಬರುವ ಸಂಭವವಿಲ್ಲವೆನ್ನುವುದು ಅರ್ಥವಾಯಿತು. ಪೂರ್ವದ ಸೂರ್ಯನನ್ನು ಗುಡಿಯ ಬಾಗಿಲಿಗೆ ಸಂಪೂರ್ಣವಾಗಿ ತಡೆದು ನಿಲ್ಲಿಸುವಂತೆ 3 ಅಂತಸ್ತಿನ ಒಂದು ತಾರಸಿ ಕಟ್ಟಡ ಎದ್ದು ನಿಂತಿತ್ತು. ವಾಸ್ತವವಾಗಿ ಆ ಮನೆಯು ತನ್ನ ಮುಕ್ಕಾಲು ಭಾಗವನ್ನು ದೇವಸ್ಥಾನಕ್ಕೆ ಸೇರಿದ ಖಾಲಿ ಜಾಗದಲ್ಲಿ ಸ್ಥಾಪಿಸಿಕೊಂಡಿತ್ತು. ಬೆಳಿಗ್ಗೆ 11 ಗಂಟೆಯಾಗುವ ತನಕ ಗುಡಿಯ ಬಾಗಿಲಿಗೆ ಬಿಸಿಲು ಬೀಳುವಂತಿಲ್ಲ. ಅನಂತರ ಮಧ್ಯಾಹ್ನ ಬಿಸಿಲಿನಲ್ಲಿ ಗುಡಿಯ ಒಳಭಾಗಕ್ಕೆ ಬೆಳಕು ಹೋಗುವುದೂ ಇಲ್ಲ. ಯಾರದ್ದಿರಬಹುದು ಈ ಮನೆ ಎಂದು ನೆನೆಸಿಕೊಂಡ. ಈ ಮೊದಲು ತಾನು ಹುಡುಗನಾಗಿದ್ದಾಗ ಇಲ್ಲಿಗೆ ಆಟಕ್ಕೆ ಬರುತ್ತಿದ್ದ ಪೂರ್ವಪ್ಪ ನಂಜಂಡ ಶೆಟ್ಟರ ಮನೆ ಇತ್ತು. ಆದರೆ ಗುಡಿಯ ಜಾಗವನ್ನು ಆಕ್ರಮಿಸಿಕೊಂಡಿರಲಿಲ್ಲ. ಅಲ್ಲದೆ ಗುಡಿಗಿಂತ ಎತ್ತರವಾದ ಮನೆ ಕಟ್ಟುವ ಉದ್ದಟತನವೂ ಅವರಿಗಿರಲಿಲ್ಲ. ಈಗ ಅವರ ಮಗ ಉದ್ದೂರು ಶೆಟ್ಟಿಯೇ ಅಥವಾ ಎಂದು ಮನೆಯ ಮುಂಭಾಗಕ್ಕೆ ಹೋಗಿ ನೋಡಿದ. ಮಾರ್ವಾಡ್ ಡಿಪಾರ್ಟ್ಮೆಂಟ್ ಸ್ಟೋರ್ಸ್ ಎಂದು ಕಲ್ಲಿನ ಇಂಗ್ಲಿಷ್ ಬೋರ್ಡ್ ಬರೆದಿತ್ತು. ಇನ್ನೊಂದು ಕಡೆ ಇಂಗ್ಲಿಷ್ನಲ್ಲಿಯೇ ಭಂವರ್ಲಾಲ್ ಹರಚಂದ್ ಮಲ್ ಎಂಬ ಹೆಸರಿತ್ತು. ಮನೆಯ ಅಗಲ ಕಡಿಮೆ, ಉದ್ದ ಎತ್ತರಗಳು ಹೆಚ್ಚು. ಒಂದು ಭಾಗದಲ್ಲಿ ಅಂಗಡಿ ಬಾಗಿಲಿನ ಕದಗಳಂತ ಅಗಲವಾದ ಸುಮಾರು 15 ಅಡಿ ಅಗಲದ ಬಾಗಿಲು, ಇನ್ನೊಂದು ಕಡೆ ವಾಸದ ಭಾಗಕ್ಕಿರುವ ಬಾಗಿಲು. ಮಾರ್ವಾಡಿಗಳು ಮನೆ ಕಟ್ಟುವುದೇ ಹೀಗೆ ಎಂದು ಅವನು ಅರ್ಥ ಮಾಡಿಕೊಂಡ. 3 ಅಂತಸ್ತು ಎಂದರೆ 1 ಅಂತಸ್ತಿಗೆ 10 ಅಡಿ ಎತ್ತರ ಎಂದಿಟ್ಟುಕೊಂಡರೆ ನೆಲದ್ದೂ ಸೇರಿ 40 ಅಡಿ, ನಡುವಣ ತಾರಸಿಗಳ ಲೆಕ್ಕಕ್ಕೂ ಸೇರಿದರೆ 44 ಅಡಿ ಎತ್ತರದ ಕಟ್ಟಡ ಎನ್ನುವನು ಅಂದಾಜು ಹಾಕುತ್ತಿರುವಾಗ ಒಬ್ಬ ಆಳು ಬಂದು ಕೆಳಗಿನ ಅಂಗಡಿ ಬಾಗಿಲು ತೆರೆಯತೊಡಗಿದ. ಬಾಗಿಲನ್ನು ಪೂರ್ತಿ ತೆಗೆದ ನಂತರ ಗೊತ್ತಾಯಿತು, ಕೆಳಭಾಗದಲ್ಲೆಲ್ಲ ದಿನಸಿ, ಕಿರಾಣಿ, ಬಿಸ್ಕತ್, ಸೋಪ್ ಮೊದಲಾದ ದಿನನಿತ್ಯಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳು ಇದ್ದವು. ಬೆಂಗಳೂರಿನ ಇಂಥ ಅಂಗಡಿಯಲ್ಲಿ ಇರಬಹುದಾದಂಥ ಎಲ್ಲಾ ಪದಾರ್ಥಗಳು ಇದ್ದಂತಿದ್ದವು. ಬಾಗಿಲು ತೆಗೆದ ಆಳು ಅಂಗಡಿಯ ಕೆಳಗೆ ಕಸ ಗುಡಿಸತೊಡಗಿದ. ಅಷ್ಟರಲ್ಲಿ ಅಂಗಡಿಗೆ ಬಂದ ಒಬ್ಬ ಹುಡುಗ ಮುಖ ನೋಡಿದರೆ ಮಾರ್ವಾಡಿ ಹುಡುಗನಂತೆ ಕಾಣುತ್ತಿದ್ದ. ಇವನನ್ನು ನೋಡಿ, ಯಾನ್ ಬೇಕಾಗಿತ್ತು ಅಂತ ಕೇಳಿದ. ಯಾನೂ ಇಲ್ಲ, ಡಿಪಾರ್ಟ್ಮೆಂಟ್ ಸ್ಟೋರ್ನಲ್ಲಿ ಯಾವ್ಯಾವ ಸೆಕ್ಷನ್ ಇದೆ ಅಂತ ನೋಡ್ತಿದ್ದೆ ಅಂತ ಉತ್ತರಿಸಿದ. ಯಾವ ಊರು ನಿಮ್ದು? ಹುಡುಗ ಪ್ರತಿಯಾಗಿ ಕೇಳಿದ. ಇದೇ ಊರು ಎನ್ನಲು ಅವನಿಗೆ ಒಳಗೆ ಏನೋ ತಡೆದಂತಾಯಿತು. ಹಾಗೆಂದರೆ ಎಲ್ಲಿ, ಏನು ಇತ್ಯಾದಿ ಇತಿಹಾಸವನ್ನೆಲ್ಲ ಈ ಹುಡುಗ ಕೇಳುತ್ತಾನೆ ಎನಿಸಿ, ನೆಂಟರ ಮನೆಗೆ ಬಂದಿದ್ದೀವಿ, ಇಲ್ಲಿ ಯಾವ್ಯಾವ ಸೆಕ್ಷನ್ ಇವೆ ಎಂದು ಉತ್ತರಿಸಿದ್ದಕ್ಕೆ ಹುಡುಗ, ಗ್ರೌಂಡ್ ಫ್ಲೋರ್ ಕಿರಾಣಿ, ಫಸ್ಟ್ ಫ್ಲೋರ್ ಜವಳಿ, ಸೆಕೆಂಡ್ ಸ್ಟೀಲ್, ಪ್ಲಾಸ್ಟಿಕ್, ಹಿತ್ತಾಳೆ, ತಾಮ್ರ ಎಂದ. ಥರ್ಡ್ ಎಂದಿವನು ಕೇಳಿದ್ದಕ್ಕೆ ಗಿರವಿ, ಲೇವಾದೇವಿ, ಬಿಸಿನೆಸ್ ಎಂದ. ಮೇಲಿನ ಫ್ಲೋರ್ ಯಾವಾಗ ಬಾಗಿಲು ತೆಗೆಯುತ್ತೆ? ಸೈಡ್ ಬಾಗಿಲಿಗ ತೆಗಿತಾರೆ. ಏನಾರ ಬಿಸ್ನೆಸ್ ಮಾಡ್ತೀರಾ ಅಥವಾ ಖಾಲಿ ಕೇಳ್ತಿದ್ದೀರಾ ಎಂದು ಇವನು ಮತ್ತೆ ಏನನ್ನಾದರೂ ಕೇಳಲು ಅಥವಾ ಬರಿದೇ ಮೇಲೆ ಹತ್ತಿ ಹೋಗಿ ಎಲ್ಲ ವಿಭಾಗಗಳನ್ನು ನೋಡಲು ಬ್ರೇಕ್ ಹಾಕಿದ. ಅಷ್ಟು ಹೊತ್ತಿಗೆ ದೇವಸ್ಥಾನದ ಪೌಳಿಯ ಒಳಗೆ ಯಾರೋ ಇಬ್ಬರು ಮಾತನಾಡುತ್ತಿರುವುದು ಕೇಳಿಸಿತು. ರವೀಂದ್ರ ಒಳಗೆ ಹೋದ. ಒಂದು ಕಲ್ಲು ಚಪ್ಪಡಿಯ ಮೇಲೆ ಕೂತು ಸಿಗರೆಟ್ ಸೇದುತ್ತಾ ಸುಮಾರು 25 ವಯಸ್ಸಿನ ಇಬ್ಬರು ಯುವಕರು ಏನನ್ನೋ ಚರ್ಚಿಸುತ್ತಿದ್ದರು. ಪ್ಯಾಂಟ್, ಟೀ ಶರ್ಟು, ಕೈಗಡಿಯಾರ ಇವನನ್ನು ನೋಡಿದ ಅವರು ಮಾತು ನಿಲ್ಲಿಸಿದರು. ಇವನು ಕೇಳಿದ, ನಾನು ಇಲ್ಲೇ ನೆಂಟರ ಮನೆಗೆ ಬಂದಿದ್ದೆ,
ಟೀಚರ್ ರಾಜಶೇಖರ್ನಪ್ಪನವ್ರ ಮನೆಗೆ ಒಂದಿಷ್ಟು ಸಾಮಾನು ತಗೋಬೇಕಾಗಿತ್ತು. ಎದುರಿಗಿರೋ ಮಾರ್ವಾಡಿ ಅಂಗಡಿಲಿ ತಗೊಳ್ಳೋದು ಚೀಪ್ ರೇಟು, ತಿಪ್ಟೂರು ಚನ್ನರಾಯಪಟ್ಟಣದಾಗ ತಗೊಳ್ಳೋದು ಚೀಪು. ತಿಪ್ಚೂರ್ ರೇಟಿಗಿಂತ ಚೀಪಾಗಿ ಕೊಡ್ತಾನೆ ಇವನು. ಇವನಟ್ಟಿರೋ ಸಾಮಾನು ತಿಪ್ಚೂರಾಗೂ ಸಿಕ್ಕಲ್ಲ ಎಂದು ಉತ್ತರಿಸಿದ. ನಿಮ್ಗೆ ಯಾವ ಸಾಮಾನು ಬೇಕು? ಮಗಳ ಗೂಡ್ಸ್ ಬೇಕಾ? ಫಾರಿನ್ ಗಡಿಯಾರ, ಜಪಾನ್ ಪ್ಯಾಂಟ್ ಪೀಸ್ ಬೇಕಾ? ಇವನ್ ತಾವ ಅವೆ. ತಿಪ್ಟೂರೇನಾಗದೆ ಗೊರಟ? ಈ ಸಣ್ಣ ಊರಾಗೆ ಇಷ್ಟು ದೊಡ್ಡ ಅಂಗಡಿ ವ್ಯಾಪಾರ ನಡೆಯುತ್ತಾ? ಸಾಮಾನ್ಯದ ಕಡೆ ವ್ಯಾಪಾರ. ಸುತ್ತ 50 ಹಳ್ಳಿಯವರು, ಮದುವೆ ಜವಳಿಯವರು ಎಲ್ಲ ಇಲ್ಲೇ ಬರ್ತಾರೆ. ಹೇಳಿದ್ನಲ್ಲ, ತಿಪ್ಟೂರು ಚನ್ನರಾಯಪಟ್ಟಣಕ್ಕೆ ಯಾರೂ ಹೋಗೋದಿಲ್ಲ. ಅಲ್ಲಿ ಅಂಗಡಿಯವನು ಕ್ಯಾಶ್ ಮಡಗಿ ವ್ಯಾಪಾರ ಮಾಡು ಅಂತಾನೆ. ಇವನ ಹತ್ತಿರ ಕ್ಯಾಶ್ ಬೇಡವೇ ಬೇಡ. ಕಾಯಿ ಕೊಬ್ಬರಿನೇ ಕ್ಯಾಶ್ ಬದಲು ತಗತಾನೆ. ಸರಿಯಾದ ರೈತ ತಾವ ಕಾಗದ ಬರ್ಸ್ಕೊಂಡು ಸಾಲದ ಮೇಲೆ ಸಾಮಾನು ಕೊಡ್ತಾನೆ. ಬಡ್ಡಿ ಸಮೇತ ಸೀಸನ್ನಲ್ಲಿ ಕಾಯಿ ಕೊಬ್ಬರಿನೇ ತಗತಾನೆ. ತಿಪ್ಟೂರ್ ರೆಗ್ಯುಲೇಟೆಡ್ ಮಾರ್ಕೆಟ್ ಇದ್ದೇ ರೇಟ್. 4 ಅಂತಸ್ತಿನ ಅಂಗಡಿ ಇಲ್ಲೈತಿ. ಕಾಯಿ ಕೊಬ್ಬರಿ ತುಂಬಾಕೆ ಕ್ವಾಟೆ ತಾವ ದೊಡ್ಡ ಗಡಂಗ್ ಮಾಡಿ ಅವನೇ. ಮಾರ್ವಾಡಿ ಸುತ್ತ 50 ಹಳ್ಳಿಗಳ ಆರ್ಥಿಕ ನಾಡಿಯನ್ನು ಹಿಡಿದಿಟ್ಟು ಬಿಟ್ಟ ಎಂದು ಅರ್ಥ ಮಾಡಿಕೊಂಡ ಇವನು ಕೇಳಿದ. ಎಷ್ಟು ವರ್ಷವಾಯ್ತು ಇವನಿಲ್ಲಿ ಬಂದು? ಎಷ್ಟು ಅಂದ್ರೆ 10-15 ವರ್ಷವಾಗ್ಲಿಲ್ವೇನೋ ಎಂದು ಅವನು ತನ್ನ ಗೆಳೆಯನನ್ನು ಕೇಳಿದ. ಹೇಳ್ತೀನಿ ತಾಳು ಎಂದು ಮನಸ್ಸಿನಲ್ಲಿ ಲೆಕ್ಕ ಹಾಕಿದ ಗೆಳೆಯ 11-12 ಈ ಮಾಳಿಗೆ ಕಟ್ಟಿ 7 ವರ್ಷ ಎಂದ. ಹಾಗಾದ್ರೆ ಇಲ್ಲೇ ವ್ಯಾಪಾರ ಮಾಡಬೇಕು ಎಂದ ಇವನು. ದೇವಸ್ಥಾನದ ಜಾಗದಲ್ಲಿ ಮಾರ್ವಾಡಿ ಮನೆ ಕಟ್ಟಿಕೊಂಡಿದ್ದಾನಂತೆ, ನಿಜವೇ? ಇರ್ಬಹುದು, ಅದು ನಮ್ಗೇನ್ ಗೊತ್ತು. ಹಳೆ ದೇವಸ್ಥಾನನ ಕೇಳೋರು ಯಾರು ಎಂದು ಅವನು ಉತ್ತರಿಸಿದ. ಒಳಗೆ ಯಾವ ದೇವರೈತೆ? ಹೋಗಿ ನೋಡ್ಬಹುದಾ? ಆರವರ ಗುಡಿ, ಆರವರ ದೇವರೈತಿ. ಯಾವುದು ಅಂದ್ರೆ ಎಂದು ತನ್ನ ಗೆಳೆಯನ ಕಡೆಗೆ ತಿರುಗಿ ಯಾವುದೋ ಎಂದು ಕೇಳಿದ. ಗೊತ್ತಿಲ್ಲಪ್ಪ, ಹೇಳ್ತೀನಿ ತಾಳು. ಕೇಶವ ದೇವರೋ ರಂಗನಾಥ ಸ್ವಾಮಿನೋ ಇರಬಹುದು. ನೋಡೋಣ ಹಂಗಂದ್ರೆ ಎಂದು ಇವನು ದೇವಸ್ಥಾನದ ಒಳ ಹೊಕ್ಕ. ಇಂಥ ಕಡೆ ಹಾವು ಹಲ್ಲಿಗಳಿರುವುದು ಸಹಜವೆಂದು ಗೊತ್ತಿದ್ದುದರಿಂದ ಎಚ್ಚರವಾಗಿಯೇ ಒಳಗೆ ಹೆಜ್ಜೆ ಹಾಕಿದ. ಒಳಗೆಲ್ಲ ಮಬ್ಬುಗತ್ತಲು. ಹಾ ಹಾ ಎಂದು ಕೂಗಿ ಚಪ್ಪಾಳೆ ತಟ್ಟಿದಾಗ ಬಾವಲಿಗಳು ಪಟಗುಟ್ಟಿದವು. ಕೆಲವು ಹೊರಕ್ಕೆ ಹಾರಿ ಹೋದವು. ತುಸು ಹೊತ್ತಿನಲ್ಲಿ ಕಣ್ಣುಗಳು ಒಳಗಿನ ಮಬ್ಬಿಗೆ ಹೊಂದಿಕೊಂಡವು. ಟಾರ್ಚ್ ತರಬೇಕಿತ್ತು. ಆದರೆ ಇಲ್ಲಿ ಹೀಗೆ ಮಾರ್ವಾಡಿ ಅಂಗಡಿಯು ದೇವಸ್ಥಾನದ ಬಿಸಿಲು ಬೆಳಕನ್ನು ಮುಚ್ಚಿ ನಿಂತಿದೆ ಎಂದು ತನಗೆ ಹೇಗೆ ಗೊತ್ತಿರಬೇಕು ಎಂದುಕೊಂಡು ಒಂದೊಂದಾಗಿ ವಿಗ್ರಹಗಳನ್ನು ನೋಡತೊಡಗಿದ. ನವರಂಗದ ಗೋಡೆಗಳ ಉದ್ದಕ್ಕೂ ಬೇರೆ ಬೇರೆ ದೇವತೆಗಳ ವಿಗ್ರಹಗಳು ಬೋಧಿಗೆ ತೂಗು ಕಟ್ಟಿದ್ದಂತೆ ಇದ್ದ. ಅರೆ, ಕಾಣುವುದಿಲ್ಲ. ಮಬ್ಬಾಗಿದ್ದರೂ ಸರಿಯಾಗಿ ಕಾಣಬೇಕಿತ್ತು. ಬೇಲೂರು ತರಹದ ಶಿಲಾಬಾಲಿಕೆಯರು ನೋಡಿದ್ದ ನೆನಪು ಸ್ಪಷ್ಟವಾಗಿತ್ತು. ಎಷ್ಟು ಅಂತ ಎಣಿಸಿರಲಿಲ್ಲ. 7-8 ಇರಬಹುದು. ಈಗ ಒಂದೂ ಇಲ್ಲ. ಸುಮಾರು 2.5 ಅಡಿ ಉದ್ದದವು. ಗೋಡೆಗೆ ತಗುಲಿದಂತೆ ನಿಲ್ಲಿಸಿದ್ದ ದೇವತೆಯರ ವಿಗ್ರಹಗಳೆಲ್ಲ ಹಾಗೆ ಇವೆ. ಸರಸ್ವತಿ, ಭೈರವ, ನರಸಿಂಹ, ವಿಶ್ವಾಮಿತ್ರ ಮೇನಕೆ, ಶಿವಧನುಸು ಮುರಿದ ರಾಮ, ಕಂಸಾರಿ ಕೃಷ್ಣ, ಇಷ್ಟೇ ವಿಗ್ರಹಗಳನ್ನು ತಾನು ಎಣಿಸಿದ್ದ ನೆನಪಿಲ್ಲವಾದರೂ ಇರುವುದನ್ನು ಗೋಡೆಯಿಂದ ತೆಗೆದಿರುವ ಗುರುತಂತೂ ಇಲ್ಲ ಎಂದುಕೊಳ್ಳುವಷ್ಟರಲ್ಲಿ ಕಣ್ಣುಗಳು ಕತ್ತಲೆಗೆ ಇನ್ನೂ ಹೊಂದಿಕೊಂಡವು. ಗುರುತಿಗೆ ಇರಲಿ, ನಾಳೆ ಇವುಗಳಲ್ಲಿ ಯಾವುದನ್ನಾದರೂ ಕಳ್ಳಸಾಗಾಣಿಕೆ ಮಾಡಿದರೆ ಪೊಲೀಸ್ ದಾಖಲೆಗಾದರೂ ಇರಲಿ ಎಂದು ಕ್ಯಾಮರಕ್ಕೆ ಫಿಲ್ಮ್ ಹಾಕಿ ಫ್ಲಾಶ್ ಅಣಿ ಮಾಡಿ ಪ್ರತಿಯೊಂದು ವಿಗ್ರಹವನ್ನು 2-2 ಸಲದಂತೆ ತೆಗೆದುಕೊಂಡ. ಅನಂತರ ಕಂಬಗಳು ಒಳಗಿನ ಚೆನ್ನಕೇಶವ ಮೂರ್ತಿಯನ್ನು ತೆಗೆದ. ಹೊರಗೆ ಬಂದು ಮುಗಿದಿದ್ದ ಫಿಲ್ಮ್ ಅನ್ನು ತೆಗೆದು ಅದರ ಡಬ್ಬಿಯಲ್ಲಿ ಸುರಕ್ಷಿತವಾಗಿ ಇಟ್ಟು ಫಿಲ್ಮ್ ಏರಿಸಿ ದೇವಸ್ಥಾನದ ಹೊರಭಾಗದ ವಿಗ್ರಹಗಳನ್ನೆಲ್ಲ ತಕ್ಕ ಕೋನಗಳಲ್ಲಿ ದಾಖಲಿಸಿಕೊಂಡ. ಅಷ್ಟರಲ್ಲಿ ಬಿಸಿಲು ತುಸು ಏರಿ ಮಾರ್ವಾಡಿ ಮಳಿಗೆಯ ನೆರಳು ಸ್ಪಷ್ಟವಾಗಿ ಗುಡಿಯ ಶಿಖರದ ಮೇಲೆ ಬಿದ್ದಿತ್ತು. ಅಂಗಡಿಯ ಮುಂದೆ 3 ಎತ್ತಿನ ಗಾಡಿಗಳನ್ನು ಕೊರಳಿಳಿಸಿ ನಿಲ್ಲಿಸಿದ್ದರು. ಅವು ಬೇರೆ ಹಳ್ಳಿಗಳಿಂದ ವ್ಯಾಪಾರಕ್ಕೆ ಬಂದವೆಂದು ಸ್ಪಷ್ಟವಾಗಿ ತಿಳಿಯುತ್ತಿತ್ತು. ಪೌಳಿಯ ಚಪ್ಪಡಿಯ ಮೇಲೆ ಕೂತು ಸಿಗರೇಟ್ ಸೇದಿಕೊಂಡು ಮಾತನಾಡುತ್ತಿದ್ದ ಯುವಕರು ಹೋಗಿದ್ದರು. ಆ ಜಾಗದಲ್ಲಿ ಅವನು ಹೋಗಿ ಕುಳಿತು. ಅವರು ಈ ಬೆಳಿಗ್ಗೆ ಸೇದಿ ಎಸೆದವು ಮಾತ್ರವಲ್ಲ, ಪೌಳಿಯ ಎಲ್ಲಾ ಕಡೆಯಲ್ಲೂ ಬೀಡಿ, ಸಿಗರೇಟ್ ತುಂಡುಗಳು, ಗೀರಿ ಎಸೆದ ಬೆಂಕಿ ಕಡ್ಡಿಗಳು ಕಾಣುತ್ತಿದ್ದವು. ಕುರಿಯ ಆಡುಗಳ ಹಿಕ್ಕೆ, ದನದ ತೊಪ್ಪೆಯಂತೂ ನಿನ್ನೆ ಸಂಜೆಯೇ ಕಣ್ಣಿಗೆ ಬಿದ್ದಿದ್ದವು. 1-2 ಕಡೆ ಮನುಷ್ಯರ ತೊಪ್ಪೆಯೂ ಕಂಡವು. ಈ ಊರಿನಲ್ಲಾದ ಪರಿವರ್ತನೆಯ ಸ್ವರೂಪವನ್ನು ಕುರಿತು ಚಿಂತಿಸುತ್ತಾ ಖಿನ್ನ ಮನಸ್ಕನಾಗಿ ಅಲ್ಲಿಯೇ ಕುಳಿತ. ತಾನೊಂದು ಸಿಗರೇಟ್ ಸೇದಬೇಕೆನಿಸಿತು. ಹತ್ತಿರ ಸಿಗರೇಟ್ ಇರಲಿಲ್ಲ. ಇದ್ದರೂ ದೇವಸ್ಥಾನದ ಪೌಳಿಯಲ್ಲಿ ಹಚ್ಚುವುದು ತನಗೆ ಒಗ್ಗುವ ಕೆಲಸವಲ್ಲ ಎಂದು ಅರಿವಾಯಿತು. ಸೇದಬೇಕೆಂಬ ಭಯಕ್ಕೆ ಕ್ರಮೇಣವಾಗಿ ಇಳಿದು ಹೋಯಿತು. ಅಷ್ಟು ದೂರದಲ್ಲಿರುವ ತಾನು ಇದಕ್ಕೆ ಒಂದು ವ್ಯವಸ್ಥೆ ಮಾಡಲು ಸಾಧ್ಯವೇ ಎಂಬ ಚಿಂತೆಯಲ್ಲಿ ಮನಸ್ಸು ಮುಳುಗಿತು. ತುಸು ಹೊತ್ತಿಗೆ ಒಂದು ಗಾಡಿ ಬಂದು ಪೌಳಿಯ ಬಾಗಿಲಿನ ಹತ್ತಿರ ನಿಂತಿತು. ಕೊರಳುಳುಕಿದ ಗಾಡಿಯವನು ಎತ್ತುಗಳನ್ನು ಬಾಗಿಲಿಂದ ಒಳಗೆ ತಂದು ಎದುರಿಗಿದ್ದ ಗರುಡ ಕಂಬಕ್ಕೆ ಕಟ್ಟಿದ. ಗಾಡಿಯ ಎಳೆತ ತಪ್ಪಿ ಶರೀರ ಸಡಿಲವಾದದ್ದರಿಂದ ಅವೆರಡು ದಡದಡನೆ ಒಂದೊಂದು ಮಡಕೆ ಗಂಜಳ ಹೊಯ್ದು ಅನಂತರ ಸುತ್ತ ಸಿಡಿಯುವಂತೆ ನೀರು ಸೆಗಣಿ ಉಚ್ಚಿದವು. ಕಂಬಕ್ಕೆ ಕಟ್ಟಿದವನು ಹೊರಟು ಹೋದ.
ರವೀಂದ್ರ ಎದ್ದು ನೋಡಿದ. ಅವನು ಅಂಗಡಿಗೆ ಹೋದ. ಅಲ್ಲಿ ವ್ಯಾಪಾರ ಏರುವ ಸಮಯವಿರಬಹುದು ಎಂದುಕೊಂಡು ಮತ್ತೆ ಚಪ್ಪಡಿಯ ಮೇಲೆ ಕುಳಿತ. ಸ್ಥಳದಲ್ಲಿ ಒಬ್ಬ ಪ್ರಭಾವಶಾಲಿ ವ್ಯಕ್ತಿ ದೃಢವಾಗಿ ನಿಂತದ್ದಲ್ಲದೆ ಈ ಗುಡಿಯನ್ನು ಸುಸ್ಥಿತಿಗೆ ತರುವುದು ಸಾಧ್ಯವಿಲ್ಲವೆನಿಸಿತು. ಯಾರು ಅಂಥ ವ್ಯಕ್ತಿ? ಪತ್ತೆ ಮಾಡುವುದು ಹೇಗೆ ಎಂಬ ಪ್ರಶ್ನೆಗಳ ಜೊತೆಗೆ ದೇವರ ಗುಡಿಯನ್ನೇ ತನ್ನ ಕಪ್ಪು ನೆರಳಿನಲ್ಲಿ ಕಬಳಿಸಿ ನಿಂತಿರುವ ಈ ಮಾರ್ವಾಡಿ ಮಳಿಗೆಯನ್ನು ನೆಲಸಮ ಮಾಡಿಸಿ ದೇವಾಲಯಕ್ಕೆ ಸೇರಿದ ಭೂಮಿಯನ್ನು ಮುಕ್ತಿಗೊಳಿಸಲು ಸಾಧ್ಯವಿಲ್ಲವೇ? ಯಾರಾದರೂ ನ್ಯಾಯಾಲಯಕ್ಕೆ ಹೋಗಿ ದಾಖಲೆಗಳ ಒಡನೆ ದಾವ ಹಾಕಿದರೆ ಎಂಬ ಆಲೋಚನೆ ಬಂತು. ಮಾರ್ವಾಡಿಯ ಹಣ, ಅವನ ಕಡೆಯ ಲಾಯರುಗಳ ಚತುರತೆಗಳಿಂದ ಈ ದಾವೆಯನ್ನು ತಾಲೂಕು ಕೋರ್ಟಿನಿಂದ ದಿಲ್ಲಿಯ ಸರ್ವೋಚ್ಚ ನ್ಯಾಯಾಲಯದವರೆಗೆ 50 ವರ್ಷ ತನಕ ಎಳೆದು ಯಾರು ಮಾಡ್ತಾರೆ, ಯಾರು ಬದುಕಿರುತ್ತಾರೆ ಎನಿಸಿತು. ಪ್ರಾಚ್ಯ ವಸ್ತು ಇಲಾಖೆಯಾದರೂ ಆಸಕ್ತಿ ವಹಿಸಿದರೆ ತಕ್ಷಣ ಎದ್ದು ಇನ್ನೊಂದು ರೀಲ್ ಫಿಲ್ಮ್ ಹಾಕಿ ಸುತ್ತ ಕಲ್ಲುಗಳು, ಕಳುವಾಗಿದ್ದ ಜಾಗಗಳ ಚಿತ್ರ ತೆಗೆದು ನೆಲದ ಮೇಲೆ ಬಿದ್ದಿದ್ದ ಬೀಡಿ ಸಿಗರೇಟು, ಬೆಂಕಿ ಕಡ್ಡಿಗಳ ತುಂಡುಗಳು, ಹಿಕ್ಕೆ ತೊಪ್ಪೆಗಳು, ಗರುಡ ಕಂಬಕ್ಕೆ ಕಟ್ಟಿದ 2 ಎತ್ತುಗಳು, ಅವು ಈಗ ತಾನೇ ಹೊಯ್ದ ಗಂಜಳ, ಉಚ್ಚಿದ ಬೇದಿ ಸಗಣೆಗಳಲ್ಲದೆ ಪೌಳಿ ಬಾಗಿಲಿಗೆ ಅಡ್ಡವಾಗಿ ನಿಲ್ಲಿಸಿದ್ದ ವ್ಯಾಪಾರದ ಗಾಡಿ, ಎದುರಿಗೆ ಎದ್ದು ನಿಂತ ಮಾರ್ವಾಡಿ ಮಳಿಗೆಗಳೆಲ್ಲವೂ ಚಿತ್ರಗಳನ್ನು ವಿವರವಾಗಿ ತೆಗೆದುಕೊಂಡ. ಇವುಗಳೆಲ್ಲವನ್ನು ಬಳಸಿ ತನ್ನ ಪತ್ರಿಕೆಯಲ್ಲಿ ದೀರ್ಘವಾದ 2-3 ಲೇಖನಗಳನ್ನು ಬರೆಯಬೇಕು. ಇಲ್ಲಿ ಮಾತ್ರವಲ್ಲ, ತನ್ನ ಪತ್ರಿಕೆಯ ಇತರ 9 ನಗರಗಳ ಸಂಚಿಕೆಗಳಲ್ಲೂ ಪ್ರಕಟವಾಗುವಂತೆ ಮಾಡಬೇಕು ಎಂದು ನಿಶ್ಚಯ ಮೂಡಿತು. ಈಗ ತನ್ನ ಕೆಲಸಕ್ಕೊಂದು ಚಾಲನೆ ದೊರಕಿತು. ಈ ಊರಿನಲ್ಲಿ ಯಾರನ್ನು ಎಚ್ಚರಿಸುವುದು ತನಗೆ ಸಾಧ್ಯವಾಗದ ಕೆಲಸ ಎಂಬ ಗ್ರಹಿಕೆ ರೂಪ ತಾಳತೊಡಗಿತು. ಆಗಲೇ ಮೊದಲ ಲೇಖನದ ಆರಂಭದ ವಾಕ್ಯಗಳು ಸುಳಿಯತೊಡಗಿದವು. ತುಸು ಹೊತ್ತಿನಲ್ಲಿ ಎಡಹೆಗಲ ಮೇಲೆ ಒಂದು ಸಣ್ಣ ಹಳೆ ತಾಮ್ರದ ಬಿಂದಿಗೆಯಲ್ಲಿ ನೀರು ಹೊತ್ತು ಬಲಗೈಯಲ್ಲಿ ಬೆತ್ತದ ಬುಟ್ಟಿ ಹಿಡಿದು ಸುಮಾರು 75 ವರ್ಷಕ್ಕೂ ಹಿರಿಯರಾದ ಒಬ್ಬ ಮುದುಕರು ಪೌಳಿ ಬಾಗಿಲಲ್ಲಿ ನಿಲ್ಲಿಸಿದ್ದ ಗಾಡಿಯನ್ನು ಕಷ್ಟಪಟ್ಟು ಬಳಸಿಕೊಂಡು ಒಳಗೆ ಬಂದರು. ಕಚ್ಚೆ ಹಾಕಿ ಹುಟ್ಟಿದ್ದ ಮಂಡಿಯ ತನಕ ಬರುವ ತುಂಡು ಪಂಚೆ, ಅಂಕುಳ ಕೆಳಗಿಂದ ಹೊದೆದ ಹಳೆಯ ಉತ್ತರೀಯ, ಸೊಂಟಕ್ಕೆ ಬಿಗಿದು ಸುತ್ತಿದ ಚೌಕವು ಬಿಂದಿಗೆಯ ಭಾರ ಹೊರುವಾಗ ಸೊಂಟಕ್ಕೆ ಬಿಗಿ ಬರಲೆಂದು ಕಟ್ಟಿಕೊಂಡದ್ದಿರಬಹುದು ಎನಿಸಿತು. ಹಣೆಯ ಮೇಲೆ ಇಟ್ಟುಕೊಂಡಿದ್ದ ಒಂದು ಕೆಂಪು ನಾಮದಿಂದ ಇವರು ಗುಡಿಯ ಪೂಜಾರಿಗಳೆಂದು ಅರ್ಥವಾದ ಮೇಲೆ ಸೊಂಟಕ್ಕೆ ಸುತ್ತಿದ್ದ ಚೌಕವು ಬರೀ ಬಿಗಿ ಬರಲೆಂದು ಕಟ್ಟಿದ್ದಿರಲಾರದು. ದೇವರ ಕೈಂಕರ್ಯ ಮಾಡುವಾಗ ವಿಧೇಯತೆಯ ಸೂಚನೆಯಾಗಿ ಕಟ್ಟಿಕೊಂಡ ಪಟ್ಟಿ ಎಂದು ಅರ್ಥ ಹೊಳೆಯಿತು. ಗರುಡ ಕಂಬಕ್ಕೆ ಕಟ್ಟಿದ ಎತ್ತು, ಅವುಗಳ ಸಗಣಿ ಗಂಜಲಗಳು ಕಣ್ಣಿಗೆ ಬಿದ್ದರೂ ಸ್ವಲ್ಪವೂ ವಿಚಲಿತರಾಗದೆ ತಮಗೂ ಅದಕ್ಕೂ ಸಂಬಂಧವೇ ಇಲ್ಲವೆಂಬಂತೆ ಗುಡಿಯ ಒಳಗೆ ನಡೆದರು. ಅವರ ಸುಕ್ಕುಗಟ್ಟಿದ್ದ ಕಪ್ಪು ಬಣ್ಣದ ಬೆನ್ನು ಒದ್ದೆಯಾಗಿರುವುದು ಇವನಿಗೆ ಕಾಣಿಸಿತು. ಅದು ಹೆಗಲ ಮೇಲಿದ್ದ ನೀರು ತುಳುಕಿ ಆದದ್ದು ಅಥವಾ ಬೆವರಿನಿಂದ ಆಗಿದೆಯೋ ಎಂದು ತಕ್ಷಣ ತಿಳಿಯಲಿಲ್ಲ. ಹಣೆಯ ಮೇಲಿನ ಬೆವರಿನಿಂದ ಬೆನ್ನ ಮೇಲಿನದು ಬೆವರೇ ಹೌದು ಎಂದು ತೀರ್ಮಾನಕ್ಕೆ ಬರುವಾಗ, ಅರೆ, ಇವರು ರಾಮಭಟ್ಟರಲ್ಲವೇ ಎಂಬ ಜ್ಞಾಪಕ ಬಂತು. ತಾನು ಹುಡುಗನಾಗಿದ್ದಾಗಲೂ ಇವರೇ ಪೂಜೆ ಮಾಡುತ್ತಿದ್ದರು. ಎಡಗೈಯಲ್ಲಿ ತಾಳಬದ್ಧವಾಗಿ ಗಂಟೆ ಬಾರಿಸುತ್ತಾ ಬಲಗೈಯಲ್ಲಿ ಮಂಗಳಾರತಿಯ ಹಲಗೆಯನ್ನು ನಿಧಾನವಾಗಿ ದೀರ್ಘ ವೃತ್ತಾಕಾರದಲ್ಲಿ ಏರಿಸಿ ಇಳಿಸುತ್ತಾ ಬಾಯಲ್ಲಿ ಗಟ್ಟಿಯಾಗಿ ಮಂತ್ರ ಹೇಳುತ್ತಾ ನಾನು ಅಜ್ಜಿ ದಿನಾ ಸಂಜೆಯ ಪೂಜೆಗೆ ಜೊತೆಯಲ್ಲಿ ಬರುತ್ತಿದ್ದೆವು ಎಂಬ ನೆನಪು ಬಂದು ಸಡಗರದಿಂದ ಎದ್ದು ನಿಂತ. ಅನಂತರ ಅವರು ಸಾಂಗವಾಗಿ ಪೂಜೆ ಮುಗಿಸಲಿ, ಮಂಗಳಾರತಿ ಹೊತ್ತಿಗೆ ಒಳಗೆ ಹೋಗಿ ಆಮೇಲೆ ಮಾತನಾಡಿಸೋಣ ಎಂದುಕೊಂಡು ಅಲ್ಲಿಯೇ ಕುಳಿತ. ಅರೆ, ಈ ಗುಡಿಗೆ ಅರ್ಚಕರಿರುತ್ತಾರೆ, ಅವರನ್ನು ಕಂಡು ಮಾತನಾಡಬೇಕು, ಇದರ ಸಮಿತಿಯಲ್ಲಿ ಅವರೂ ಇರಬೇಕು ಅಂತ ನನಗೆ ಯಾಕೆ ಹೊಳೆಯಲೇ ಇಲ್ಲ ಎಂದುಕೊಳ್ಳುವಾಗ ಭಟ್ಟರು, ಅವರ ಹೆಂಡತಿ ಶೇಷಮ್ಮನವರು, ತನ್ನದೇ ಓರಿಗೆಯ ಮಗ ಅಚ್ಯುತನ ಅಕ್ಕ ಲಕ್ಷ್ಮಿ, ಅವನ ತಂಗಿ ಶ್ರೀದೇವಿ ಇವರೆಲ್ಲರ ನೆನಪು ಬಂತು. ಶೇಷಮ್ಮನವರು ಯಾವಾಗಲಾದರೊಂದು ಸಲ ಅಜ್ಜಿಯ ಜೊತೆಗೆ ಪಗಡೆ ಆಡಲು 18 ಮೊಳದ ತೊಡಪು ಸೀರೆ ಉಟ್ಟು ನಮ್ಮ ಮನೆಗೆ ಬರುತ್ತಿದ್ದರು. ಅವರು ವಾಸ್ತವವಾಗಿ ಬರುತ್ತಿದ್ದುದು ಕಷ್ಟ ಸುಖ ಮಾತನಾಡಿಕೊಳ್ಳಲು. ಗರ ಯಾವುದು ಬೀಳುತ್ತಿತ್ತೋ, ಎಷ್ಟು ಕಾಯಿ ಹಣ್ಣಾಗುತ್ತಿತ್ತೋ ಯಾರಿಗೂ ಗಮನವಿರಲಿಲ್ಲ. ಮಾತು ಹಮ್ಮಿಕೊಂಡು ಆಟ ನಡುವೆ ನಿಂತು ಬಿಡುತ್ತಿತ್ತು. ಎಷ್ಟೋ ದಿನ ಒಂದು ಆಟ ಕೂಡ ಪೂರ್ತಿಯಾಗುತ್ತಿರಲಿಲ್ಲ. ತಾವು ಮನೆಯಲ್ಲಿದ್ದರೆ ಹೆಂಗಸರಿಗೆ ನಿರಾತಂಕವಾಗಿ ಮಾತನಾಡಿಕೊಳ್ಳಲು ಸಂಕೋಚ ಎಂದು ಅಜ್ಜ ತುಸು ಮೊದಲೇ ತೋಟಕ್ಕೆ ಹೋಗುತ್ತಿದ್ದರು. ಮನೆಯಲ್ಲಿದ್ದ ನನಗೆ ಅಜ್ಜಿಯ ಬದಲು ದಾಳ ಉರುಟಿ ಕಾಯಿ ನಡೆಸಿ ಶೇಷಮ್ಮನವರನ್ನು ಸೋಲಿಸುವ ಆಸೆ. ಆಟ ಸಾಗದೆ ನಡುವೆ ನಿಂತರೆ ಸಿಡಿಮಿಡಿಗೊಂಡು ನಾನು, ಅಜ್ಜಿ ಅಜ್ಜಿ ನಿನಗೆ ಪದಿ ಬಿದ್ದಿದೆ ನೋಡು, ಅವರ ಹಳದಿ ಹೊಡಿಬಹುದು, ಇಲ್ಲಿ ನೋಡು ಮತ್ತೆ ಎಂದು ಅಜ್ಜಿಯ ಕಿವಿಯ ಹತ್ತಿರ ತಲೆಯನ್ನು ಹಿಡಿದು ಇತ್ತ ತಿರುಗಿಸಲು ಹೋಗಿ, ಒಂದು ಗಳಿಗೆ ಮಾತಾಡೋಕ್ಕೂ ಕೂತ್ಕೊಂಡ್ರೆ ಇಲ್ಲಿ ಬಂದ, ಹೆಂಗಸರು ಮಾತಾಡುವಾಗ ನಿನ್ಗೇನೋ ಕೆಲಸ, ಇಲ್ಲಿ ನಿಮ್ಮ ಅಜ್ಜನ ಜೊತೆ ತೋಟಕ್ಕೆ ಹೋಗಾದೆ ಎಂದು ಬಯಸಿಕೊಳ್ಳುತ್ತಿದ್ದೆ. ಈಗ ಅಚ್ಚುತ ಎಲ್ಲಿದ್ದಾನು? ಹೋಗಿ ಶೇಷಮ್ಮನವರು ನೋಡಬೇಕು ಎಂದು ತೀರ್ಮಾನಿಸಿದೆ. 70 ವರ್ಷವಾಗಿರಬೇಕು. ಬದುಕಿದ್ದಾರೋ ಅಥವಾ ಎಂಬ ಅನುಮಾನ ಬಂದಾಗ ದೇವರೇ ಬದುಕಿರಲಿ ಎಂದು ಮನಸ್ಸು ಪ್ರಾರ್ಥಿಸಿತು. ನಮ್ಮಜ್ಜಿಗಿಂತ ವಯಸ್ಸಿನಲ್ಲಿ ಚಿಕ್ಕವರಾದರೂ ಅವರ ನೆನಪನ್ನು ಕಟ್ಟಿ ನಿಲ್ಲಿಸುವ ಹೆಂಗಸ ಅವರೊಬ್ಬರೇ ಎಂಬ ವಿವರಣೆ ನಂತರ ಬಂತು. ಅಷ್ಟರಲ್ಲಿ ಗುಡಿಯೊಳಗೆ ಕಸ ಗುಡಿಸುವ ಸದ್ದು ಕೇಳಿಸಿತು. ರಾಮಭಟ್ಟರೊಬ್ಬರೇ ಗುಡಿಸುತ್ತಿದ್ದಾರೆ. ಒಳಗೆಲ್ಲ ಬಿದ್ದಿರುವ ಕಪಟ ಗುಬ್ಬಚ್ಚಿಗಳ ಹಿಕ್ಕೆ, ಗುಬ್ಬಚ್ಚಿ ಗೂಡಿನಿಂದ ಬಿದ್ದ ಹುಲ್ಲುನಾರುಗಳನ್ನೆಲ್ಲ ಶುಭ್ರವಾಗಿ ಗುಡಿಸಲು ಈ ವಯಸ್ಸಿನಲ್ಲಿ ಅವರಿಗೆ ಆಗುತ್ತದೆಯೇ?
ಬಗ್ಗಿ ಗುಡಿಸುವಾಗ ಸೊಂಟ ನೋವು ಬರುವುದಿಲ್ಲವೇ ಎನಿಸಿತು. ಅವರು ಸೊಂಟಕ್ಕೆ ಚೌಕ ಸುತ್ತಿರುವುದು ಕೈಂಕರ್ಯದ ಚಿಹ್ನೆಯಾಗಿ ಈಗ ಮುಪ್ಪಿನ ವಯಸ್ಸಿನಿಂದ ಸೊಂಟಕ್ಕೆ ಬಿಗಿಕೊಡುವ ಸಾಧನವೂ ಆಗಿರಬಹುದು. ಮೊದಲು ಕೂಡ ಹೀಗೆ ಸುತ್ತಿಕೊಳ್ಳುತ್ತಿದ್ದರು ಎಂಬ ವಿವರಣೆ ನೆನಪುಗಳು ಈಗ ಸ್ಪಷ್ಟವಾಗಿ ಮನಸ್ಸಿನಲ್ಲಿ ಮೂಡಿದವು. ಸ್ವಲ್ಪ ಹೊತ್ತಿನಲ್ಲಿ ಗರ್ಭಗುಡಿಯಲ್ಲಿ ಗಂಟೆಯ ಶಬ್ದ ಕೇಳಿಸಿತು. ಕಿವಿಗೊಟ್ಟು ಆಲಿಸಿದರೆ ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಾಕ್ಷಸಾಂ ಎಂಬ ಮಂತ್ರ ಮೊಳಗಿಕೊಂಡು ಹೊರಬರುತ್ತಿದೆ. ರಾಮಭಟ್ಟರ ಧ್ವನಿ ಆವಾಗಲೂ ತುಂಬ ಎತ್ತರದು. ಭೂ ಭುವಃ ಸುವಹ ಮಹಾ ಜನಃ ತತ ಸತ್ಯಂ ಸಪ್ತ ಲೋಕಗಳಿಗೂ ಕೇಳುವಷ್ಟು ಗಟ್ಟಿಯಾಗಿ ಮಂತ್ರ ಹೇಳುವುದು ಅವರ ಅಭ್ಯಾಸ. ಗಂಟಲಿನ ಗುಣ ಎರಡೂ ಆಗಿದ್ದು. ಯಾವತ್ತೂ ಮಂತ್ರವನ್ನು ಓಡಿಸಿ ಹಾರಿಸಿ ಪೂಜೆಯನ್ನು ಬೇಗ ಮುಗಿಸುವವರಲ್ಲ. ಪೂಜೆ ಮಾಡುವಾಗ ಅವರ ಕಣ್ಣು, ಕಿವಿ, ನಾಲಗೆ, ಮೂಗು, ತ್ವಚೆ, ಮನಸ್ಸುಗಳು ಅತ್ತಿತ್ತ ಚಲಿಸುವುದೂ ಇಲ್ಲ. ಮಂತ್ರದಲ್ಲಿ ಒಂದಾಗುವಷ್ಟು ಮಗ್ನತೆ. ಅದನ್ನು ಕೇಳಬೇಕೆಂದು ಇವನು ಎದ್ದು ದೇವಸ್ಥಾನದ ಒಳಗೆ ನಡೆದ. ಮಬ್ಬಾಗಿಯಾದರೂ ಗರ್ಭಗುಡಿಯ ಒಳಗಣ ವಿಗ್ರಹವು ಕಾಣುವಂತೆ ನವರಂಗದ ಒಳ ಹೊತ್ತಿಲಿನ ಹತ್ತಿರ ಕುಳಿತುಕೊಂಡ. ಮೊದಲು ಮಾಡುತ್ತಿದ್ದಷ್ಟೇ ಸಾಂಗವಾಗಿ ಅವರು ಪೂಜೆ ಮಾಡುತ್ತಿದ್ದರು. ದೇವರ ಸಕಲ ರೂಪ ಅವತಾರಗಳನ್ನು ಹೆಸರಿಸಿ ಒಂದೊಂದು ಹೂವು ಹಾಕುತ್ತಿದ್ದರು. ಒಂದೊಂದು ಗುಣಲಕ್ಷಣಗಳನ್ನು ಹೇಳಿ ಹೂವಿನ ಬದಲು ಬರಿ ಕೈಯಲ್ಲಿ ಹೂ ಹಾಕುವಂತೆ ಆಡಿಸುತ್ತಿದ್ದರು. ಅವರು ತಂದಿದ್ದ ಹೂವು ತೀರಾ ಕಡಿಮೆ ಇತ್ತೆಂದು ಒಳಗೆ ಹಚ್ಚಿಸಿ ಸಣ್ಣಗೆ ಉರಿಯುತ್ತಿದ್ದ ಸೊಡರಿನಲ್ಲಿ ಕಾಣುತ್ತಿತ್ತು. ಎಲ್ಲ ಮುಗಿದ ಮೇಲೆ ಮಂಗಳಾರತಿ ಹಲಗೆಯನ್ನು ಹಚ್ಚಿಸಿಕೊಳ್ಳುತ್ತಾರೆಂಬ ನಡೆ ಅವನಿಗೆ ಗೊತ್ತಾಯಿತು. ಅವರು ಎದ್ದು ನಿಂತು ಎಡಗೈಯಲ್ಲಿ ಗಂಟೆಯನ್ನು ಎತ್ತಿ ಹಿಡಿದುಕೊಂಡು ಅವನೂ ಎದ್ದು ನಿಂತ. ನಿಧಾನವಾಗಿ ಮಂತ್ರ ಹೇಳುತ್ತಾ ಲಯಬದ್ಧವಾಗಿ ಗಂಟೆ ಬಾರಿಸುತ್ತಾ ಹಲಗೆಯು ಚಲಿಸುವುದೇ ತಿಳಿಯದಷ್ಟು ನಿಧಾನವಾಗಿ ಸ್ವಲ್ಪವೂ ಅಲುಗದಷ್ಟು ದೃಢವಾಗಿ ಮಂಗಳಾರತಿಯನ್ನು ಮಾಡಿದರು. ಬಾಯಿಯ ಮಂತ್ರದ ಲಯ, ಎಡಗೈ ಗಂಟೆಯ ಲಯ, ಮಂಗಳಾರತಿಯ ಹಲಗೆಯ ಚಲನೆಯ ಗತಿ, ಈ ಮೂರು ಬೇರೆ ಬೇರೆಯಾದರೂ ಒಂದು ಇನ್ನೊಂದನ್ನು ತಗುಲಿ ಅಲುಗಿಸದಷ್ಟು ಸಾಮರಸ್ಯದಿಂದ ತಮ್ಮ ತಮ್ಮ ಸ್ವರಾಜ್ಯವನ್ನು ಉಳಿಸಿಕೊಂಡು ಹೊಂದಿ ನಡೆದಿದ್ದವು. ಒಳಗಿನ ವಿಗ್ರಹಕ್ಕೆ ಮುಗಿಸಿದ ಭಟ್ಟರು ಅದೇ ಗತಿಯಲ್ಲಿ ಗಂಟೆ ಬಾರಿಸುತ್ತಾ ಇವನಿದ್ದ ನವರಂಗಕ್ಕೆ ಬಂದು ಗೋಡೆಯ ಬದಿಯಲ್ಲಿ ಇದ್ದ ಎಲ್ಲ ಇತರ ವಿಗ್ರಹಗಳಿಗೆ ಮಂಗಳಾರತಿ ಮಾಡಿ ಇವನ ಹತ್ತಿರ ಬಂದು ಮಂಗಳಾರತಿ ತಗೊಳ್ಳೋದು ಉಂಟಾ ಎಂದು ಕೇಳಿದರು. ತೆಗೆದುಕೊಳ್ಳಿ ಅಂತ ತಮ್ಮದೇನು ಬಲವಂತವಿಲ್ಲ, ತೆಗೆದುಕೊಳ್ಳದಿದ್ದರೆ ಆಕ್ಷೇಪವೂ ಇಲ್ಲ ಎಂಬ ಧ್ವನಿಯಲ್ಲಿ. ಯಾಕೆ ಸ್ವಾಮಿ ಹೀಗೆ ಕೇಳ್ತೀರಿ? ಪೂಜೆ ಹೊತ್ತಿನಲ್ಲಿ ದೇವಸ್ಥಾನಕ್ಕೆ ಬಂದವರು ಮಂಗಳಾರತಿ ತಗೊಳ್ಳೋದೇ ಇರ್ತಾರೆಯೇ? ಇವನು ಕೇಳಿದ. ಚರ್ಚೆ ಆಮೇಲೆ, ತಗೊಳ್ಳೋದಿದ್ರೆ ತಗೊಳ್ಳಿ, ನಾನು ಒಳಗೆ ಹೋಗಿ ಪೂಜೆ ಮುಕ್ತಾಯ ಮಾಡಬೇಕು. ಅವನು ತಕ್ಷಣ ಜೇಬಿಗೆ ಕೈ ಹಾಕಿ ಸಿಕ್ಕಿದ 1 ರೂಪಾಯಿ ಬಿಲ್ಲೆಯನ್ನು ಕೆಳಗೆ ಜಾರಿ ಬೀಳದಂತೆ ಹುಷಾರಿನಿಂದ ಹಲಗೆಯ ಮೇಲಿಟ್ಟು 3 ಸಲ ಮಂಗಳಾರತಿ ತೆಗೆದುಕೊಂಡು ಕೈ ಮುಗಿದ ಮೇಲೆ ಅವರು ಒಳಗೆ ಹೋದರು. ಅನಂತರ ಮತ್ತೆ ಮಂತ್ರಗಳನ್ನು ಹೇಳಿ ಹಿಂದಿರುಗಿಸಿ ಬಂದು ಅವನಿಗೆ ತೀರ್ಥ ಕೊಟ್ಟು 1 ಕಣಗಿಲೆ ಹೂವು, 1 ದಳ ಶ್ರೀ ತುಳಸಿ, 1 ಚೂರು ಬಾಳೆಹಣ್ಣುಗಳನ್ನು ತಂದುಕೊಟ್ಟರು. ಮತ್ತೆ ಒಳಗೆ ಹೋಗಿ ಕೊನೆಗೆ ತಮ್ಮದೆನ್ನುವಂತೆ ಇನ್ನೊಮ್ಮೆ ಪ್ರದಕ್ಷಿಣೆ ಮಾಡಿ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಎಂದು ಕ್ಷಮಯಾಚನೆ ಮಾಡಿ ನಮಸ್ಕರಿಸಿ ತಾವು ತಂದಿದ್ದ ಗಂಟೆ, ಮಂಗಳಾರತಿಯ ಹಲಗೆ, ತೀರ್ಥದ ಪಾತ್ರೆ, ಉದ್ಧರಣೆ ಮೊದಲಾದವುಗಳನ್ನು ಎತ್ತಿ ಬುಟ್ಟಿಗೆ ಹಾಕಿಕೊಂಡು ಉರಿಯುತ್ತಿದ್ದ ಸೊಡರಿನ ಬತ್ತಿಯು ಆರದಂತೆ ಒಳಬಾಗಿಲಿಗೆ ಇಟ್ಟು ಉಳಿದಿದ್ದ ಎಣ್ಣೆಯನ್ನು ಅದರ ಮೇಲೆ ಹನಿಕಿಸಿ ಸೊಡರುಗಳನ್ನು ಬುಟ್ಟಿಯಲ್ಲಿ ಇಟ್ಟುಕೊಂಡು ಎಡಗೈಲಿ ಖಾಲಿ ಬಿಂದಿಗೆಯನ್ನು ಹಿಡಿದು ಹೊರಬಂದು ಪೂಜೆ ಮಾಡಿದ ತಕ್ಷಣ ಓಡಿ ಹೋಗಬಾರದು, ಸನ್ನಿಧಿಯಲ್ಲಿ ಸ್ವಲ್ಪ ಹೊತ್ತಾದರೂ ಕೂತಿರಬೇಕು ಎಂದು ಹೇಳಿ 1 ಕಂಬವನ್ನೊರಗಿ ಕುಳಿತು, ನೀವು ಕುಳಿತುಕೊಳ್ಳಿ, ಏನೋ ಪ್ರಶ್ನೆ ಕೇಳಿದರಲ್ಲ ಎಂದರು. ಪೂಜೆಯ ಹೊತ್ತಿನಲ್ಲಿ ದೇವಸ್ಥಾನಕ್ಕೆ ಬಂದವರು ಮಂಗಳಾರತಿ ತಗೊಳ್ಳೋದೇ ಇರ್ತಾರೆಯೇ ಅಂತ ಕೇಳಿದೆ. ಅದೆಲ್ಲ ಹಿಂದಿನ ಕಾಲಕ್ಕಾಯ್ತು. ಈಗ ದೇವಸ್ಥಾನಕ್ಕೆ ಬರೋರು ವಿಗ್ರಹದ ಅಂದ ಚಂದ ನೋಡೋಕ್ ಬರ್ತಾರೆ, ಶಿಲಾಶಾಸನ ಓದೋಕ್ ಬರ್ತಾರೆ, ಗುಡಿಯೊಳಕ್ಕೆ ತಮ್ಮನ್ನ ಸೇರಿಸ್ತಾರೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡೋಕ್ ಬರ್ತಾರೆ, ಅಥವಾ ಪೂಜಾರಯ್ಯ ಹೇಳೋ ಮಂತ್ರನ ತಮಾಷೆಯಾಗಿ ಕೇಳುತ್ತೆ ಅದನ್ನ ಒಸಿ ಕೇಳೋಣ ಅಂತ ಬರ್ತಾರೆ. ನಾನು ಏನೂ ತಿಳಿದೆ ಅವ್ರ ಮುಂದೆ ಮಂಗಳಾರತಿ ಹಿಡಿದ್ರೆ, ಯಾಕ್ರಿ ನಮ್ಮ ಮುಖ ಸಿಯೋಕೆ ಬರ್ತೀರಿ, ನಮ್ಗೆ ಇದ್ರಲ್ಲೆಲ್ಲ ನಂಬಿಕೆ ಇಲ್ಲ ಅಂತ ತಿರುಗಿ ಬೀಳ್ತಾರೆ. ತೀರ್ಥ ಕೊಡೋಕೆ ಹೋದ್ರೆ ನೀರು ಶುದ್ಧವಾಗಿದೆಯೇ, ಇದನ್ನು ಕುಡಿದ್ರೆ ಕಾಯಿಲೆ ಬರೋಲ್ವೇ ಅಂತೆಲ್ಲ ಕೇಳ್ತಾರೆ. ನನಗೆ ಯಾಕೆ ಇಲ್ಲದ ಪುಲಾರ ಅಂತ ಮೊದಲೇ ಕೇಳ್ಬಿಡ್ತೀನಿ ಎಂದು ಹೇಳಿ ಅವರು ಸುಮ್ಮನೆ ಕುಳಿತರು. 2 ನಿಮಿಷದ ನಂತರ ಅವನು ಕೇಳಿದ, ನನ್ನ ಗುರುತು ಸಿಕ್ಕುತ್ತದೆಯೇ? ಗುರುತೆ ಎಂದು ಅವರು ಕೂತಿದ್ದವರು ಜರುಗಿ ಹತ್ತಿರ ಬಂದು ನೋಡಿ, ವಯಸ್ಸಾಯ್ತು, ಜ್ಞಾಪಕ ಶಕ್ತಿ ಕಮ್ಮಿ ಆಯ್ತು, ನೀವೇ ಹೇಳ್ಬಿಡಿ ಎಂದರು. ವೆಂಕಟಸುಬ್ಬಯ್ಯನವರ ಮೊಮ್ಮಗ. ಯಾವ ವೆಂಕಟಸುಬ್ಬಯ್ಯನವರು? ನಮ್ಮೂರ. ಅವರು ಇನ್ನೂ ಹತ್ತಿರ ಬಂದು, ರವೀಂದ್ರನೇ, ಯಾಕೆ ಮೊದಲೇ ಹೇಳಲಿಲ್ಲ? ಎಲ್ಲಿದ್ಯಾ? ಯಾವಾಗ ಬಂದೆ? ಯಾವ ಕಾಲ ಆಯ್ತು ಊರ್ ಕಡೆ ಬಂದು ಎನ್ನುವಾಗ ಮುಖದಲ್ಲಿ ಅಕ್ಕರೆ ತುಂಬಿಕೊಂಡಿತು. ನಿನ್ನೆ ಸಂಜೆ ಬಂದೆ. ಎಲ್ಲಿ ಹೇಳ್ಕೊಂಡಿದ್ಯಾ? BM ರಾಜಶೇಖರಪ್ಪನ ಮನೆ. ರಾಜಶೇಖರಪ್ಪ ಅಂದ್ರೆ ಶಿವಾಚಾರದ ಮಲ್ಲಿಕಾರ್ಜುನ ಶೆಟ್ರ ಮಗ ಅಲ್ವೇ? ಹೌದು. ಅವರು ಸುಮ್ಮನಾದರು. ತಾನು ಬೇರೆ ಜಾತಿಯವರ ಮನೆಯಲ್ಲಿ ಹೇಳ್ಕೊಂಡದು ಅವರಿಗೆ ಹಿಡಿಸಲಿಲ್ಲವೆಂದು ಅವನು ಅರ್ಥ ಮಾಡಿಕೊಂಡ. ಆದರೆ ತುಸು ಹೊತ್ತಿನ ನಂತರ ಅವರು ಹೇಳಿದರು, ತಪ್ಪೇನಿಲ್ಲ,
ಈ ಕಾಲದಲ್ಲಿ ಚಿಕ್ಕ ಪುಟ್ಟ ಹುಡುಗರು ಎಲ್ಲಾ ಜಾತಿಯವರ ಮನೆಯಲ್ಲೂ ಊಟ ತಿಂಡಿ ಮಾಡ್ತಾರೆ. ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಮದುವೆನೂ ಆಗ್ತಾರಂತೆ. ಈಗ ಇಳ್ಕಬೇಕು ಅಂದ್ರೂ ನಮ್ಮೂರಲ್ಲಿ ನಮ್ಮ ಮತದ ಯಾರು ಉಳ್ಕೊಂಡಿಲ್ಲ. ಸ್ಕೂಲಿನ 2 ಮೇಷ್ಟ್ರು, ಆಸ್ಪತ್ರೆಯ ಕಾಂಪೌಂಡ್ ಅವರು 3 ಜನ ಬಿಟ್ರೆ ಅವರು ಡೇರ ಎತ್ಕೊಂಡು ಪ್ರಯಾಣ ಮಾಡೋ ಪರಸ್ಥಳದವ್ರೆ. ನಾನೊಬ್ನೇ ಒಂಟಿ. ನೀನ್ ಸೀದಾ ನನ್ ಮನೆಗೆ ಯಾಕೆ ಬರ್ಲಿಲ್ಲ ವಿಚಾರಿಸ್ಕೊಂಡು? ಬರ್ತೀನಿ, ಅದಕ್ಕೇನಂತೆ. ಶೇಷಮ್ನವರು ಚೆನ್ನಾಗಿದ್ದಾರ? ನಾರಾಯಣನ ಪಾದದಲ್ಲಿರೋರೆಲ್ಲ ಚೆನ್ನಾಗೇ ಇರ್ತಾರೆ. ರವೀಂದ್ರ ಓಹ್ ಎಂದ. ನನ್ನ ಅಜ್ಜಿಯನ್ನು ಪ್ರತಿನಿಧಿಸಬಲ್ಲ ಇವರು ಇಲ್ಲವೆಂಬುದನ್ನು ಕೇಳಿ ಮನಸ್ಸು ಹಠಾತ್ತನೆ ಕುಸಿಯಿತು. ಮಾತನಾಡಲು ತಿಳಿಯಲಿಲ್ಲ. ಭಟ್ರೇ, 15 ವರ್ಷವಾಗುತ್ತಾ ಬಂತು. ಸಾಯಲಿಲ್ಲ, ನರಳಲಿಲ್ಲ. ಹೀಗೆ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ಕೊಂಡು ಮಧ್ಯಾಹ್ನ ಮನೆಗೆ ಹೋದೆ. ಅಡಿಗೆ ಮಾಡಿಟ್ಟಿದ್ದಳು. ಯಾಕೋ ಸಂಕಟವಾಗ್ತಾ ಇದೆ, ಮಲ್ಕೋಬೇಕು ಅನ್ಸುತ್ತೆ, ಬೇಗ ತೀರ್ಥ ಕೊಡಿ ಅಂತ ದಿನಾ ತಗೊಳ್ಳೋ ಹಾಗೆ ಕೈ ಚಾಚಿದಳು. 3 ಉದ್ಧರಣೆ ಹಾಕಿದೆ. ಕುಡಿದು ಕೈಯನ್ನ ತಲೆ ಮೇಲೆ ಇಟ್ಕೊಂಡು ಹಾಗೆ ಚಾಪೆ ಮೇಲೆ ಮಲ್ಕೊಂಡ್ಳು. ನಾನು ಯಾಕೆ ಅಂತ ಕೇಳಿದೆ. ಬೇಸಿಗೆ ಶೆಕೆ, ಬೆಂಕಿ ಮುಂದೆ ಕೂತು ಅಡಿಗೆ ಮಾಡಿದಾಳೆ ಅಂತ ಅಡಿಕೆ ಪಟ್ಟಿ ಬೀಸಿಗೆಯಲ್ಲಿ ಗಾಳಿ ಹಾಕಿದೆ. ಅಷ್ಟರಲ್ಲಿ ಪ್ರಾಣವಾಯು ಹೊರಕ್ಕೆ ಬಂದ್ಬಿಟ್ಟಿತ್ತು. ಶೇಷಮ್ಮನವರಲ್ಲಿ ಯಾವುದಕ್ಕೂ ಕಸೆ ಇರಲಿಲ್ಲ. ನೇರ ಸ್ವಭಾವದ ಹೆಂಗಸು. ಸಾಯುವಾಗಲೂ ಕಸಕಸೆ ನಸೆ ಇಲ್ಲದೆ ನೇರವಾಗಿ ಹೊರಟು ಹೋದರು ಎನ್ನಿಸಿತು. ಅಚ್ಚುತ ಎಲ್ಲಿದ್ದಾನೆ? ಹಾಸನದಲ್ಲಿ ಸರ್ಕಾರಿ ಬಸ್ ಕಂಡಕ್ಟರ್ ಆಗಿದ್ದಾನೆ. ಹೆಂಡತಿ ರಾಮನಾಥ್ಪುರದೋಳು, 2 ಗಂಡು ಮಕ್ಕಳು, ಚೆನ್ನಾಗಿದ್ದಾರೆ. ಅವನ್ಯಾಕೆ ಕಂಡಕ್ಟರ್ ಕೆಲ್ಸಕ್ಕೆ ಹೋದ? ಊರಿನಲ್ಲಿದ್ದು ಜಮೀನು ಮಾಡಿದ್ರೆ ಆಗ್ತಿರ್ಲಿಲ್ವೇ? ಆಗ್ತಿತ್ತೋ ಏನು, ಅಥವಾ ಹೋದದ್ದೇ ಅವನ ಮಟ್ಟಿಗೆ ಸರಿಯಾಯ್ತೋ ಏನು. ಅವನಿದ್ದಿದ್ದರೂ ಜಮೀನು ಉಳಿತಿರ್ಲಿಲ್ಲ. ಅಲ್ಲದೆ ಈ ಅರ್ಚಕ ವೃತ್ತಿ ಮಾಡೋಕೆ ಈ ಕಾಲದ ಯಾವ ಹುಡುಗರು ಒಪ್ತಾರೆ? ಚಿಕ್ಕ ವಯಸ್ಸಿನಲ್ಲೇ ತಕ್ಕ ಮಟ್ಟಿಗೆ ಮಂತ್ರ ಕಲಿಸಿದ್ದೆ. ಆಮೇಲೆ ಇಲ್ಲೇ ಇರಪ್ಪ ಅಂತ ನಾನು ಹೇಳಿದೆ. ಅವರಮ್ಮನು ಇನ್ನಿಲ್ಲ ಅನ್ನುವಷ್ಟು ಹೇಳಿದಳು. ನೋಡಮ್ಮ, ನನ್ನ ಜೊತೆ ಇರೋಲ್ಲ ಸ್ಕೂಲ್ ಮೇಸ್ಟ್ರು, ಇನ್ಸ್ಪೆಕ್ಟ್ರು, ಸೂಪರ್ವೈಸರ್ ಆಗಿದ್ದಾರೆ. ನಾನು ಗುಡಿಲಿ ಗಂಟೆ ಬಾರಿಸ್ಕೊಂಡು ಬಂದವರಿಗೆ ತೀರ್ಥ ಮಂಗಳಾರತಿ ಕೊಟ್ಕೊಂಡಿರೋಕೆ ನಾಚಿಕೆ ಆಗುತ್ತೆ. ಎಂಥಾದ್ರೂ ಒಂದು ಕೆಲಸ ಮಾಡ್ಕೊಂಡು ಮರ್ಯಾದೆಯಾಗಿ ಇರ್ತೀನಿ. ಅರ್ಚಕನ ಕೆಲಸ, ಪುರೋಹಿತನ ಕೆಲಸ ಅಂದ್ರೆ ಎಷ್ಟು ಹೀನಾಯ ಅಂತ ಈಗಿನ ಕಾಲದಲ್ಲಿ ಅಂತ ಲಗಾಯತ್ತಿಂದ ಅದೇ ಕೆಲಸ ಮಾಡ್ತಿರೋ ನಿಮ್ಗೆ ಅರ್ಥವಾಗೋಲ್ವಾ ಅಂದ. ನಾನು ಸಿಟ್ಟು ಮಾಡ್ಕೊಂಡು 1 ವರ್ಷ ಮಾತು ಬಿಟ್ಟಿದ್ದೆ. ಸಿಟ್ಟು ಯಾಕೆ ಮಾಡ್ಕೊಂಡ್ರಿ? ಅದು ಅವರವರ ಇಷ್ಟ ಅಲ್ವೇ? ನೋಡು, ನಮ್ಮ ತಂದೆ ಈ ದೇವ್ರ ಪೂಜೆ ಮಾಡಿದವರು, ನಮ್ಮ ತಾತ ಈ ದೇವ್ರ ಪೂಜೆ ಮಾಡಿದವರು, ಮುತ್ತಾತ ಈ ದೇವ್ರ ಪೂಜೆ ಮಾಡಿದ್ರು, ಅವರ ತಂದೆ ಹೀಗೆ ನನಗೆ ಜ್ಞಾಪಕವಿರೋ ಮಟ್ಟಿಗೆ ನಮ್ಮ ಮನೆತನ ಈ ದೇವರ ಪೂಜೆ ಮಾಡ್ಕೊಂಡು ನೆಮ್ಮದಿಯಾಗಿ ಅರ್ಚಕರಿಗೆ ಅಂತ ಪುರಾತನ ಕಾಲದ ಅರಸರು ಬಿಟ್ಟ ಇನಾಮ್ ಜಮೀನ್ ತಿಂದ್ಕೊಂಡೇ ಇದ್ದದ್ದು. ಅದೇ ಆಗಮ, ಅದೇ ನಿಯಮ ನಿಷ್ಠೆಯಿಂದ ದೇವರ ಪೂಜೆ ಮಾಡೋದು ಈ ಮನೆತನದಲ್ಲಿ ಹುಟ್ಟಿದವನ ಕರ್ತವ್ಯ ಅಲ್ವೇ? ಅವನಿಗೆ ಜೀವನಕ್ಕೆ ಬೇರೆ ದಾರಿ ಸಿಕ್ಕಿರ್ಬೋದು. ಆದ್ರೆ ನನ್ನ ಕಾಲಾನಂತರ ಈ ದೇವರ ಪೂಜೆಗೆ ಅಷ್ಟೇ ನಿಷ್ಠೆ ಅರ್ಚಕರೊಬ್ರು ಸಿಕ್ಕಬೇಕಲ್ಲ. ಅದಕ್ಕೆ ಅವನ ಮೇಲೆ ಸಿಟ್ಟು ಬಂದಿದ್ದು ನಿಜ, ಒಪ್ಕಾತೀನಿ. ಹಾಗಾದ್ರೆ ಈಗ ಜಮೀನು ಯಾರು ಮಾಡಿಸೋರು? ಯಾವ ಜಮೀನು? ನಿಮ್ಮದು, ದೇವರ ಇನಾಮಿನದು. ಓ ಅದೇ, ನೀನ್ ಯಾವ ಊರಲ್ಲಿದ್ದೀಯಾ? ಏನ್ ಕೆಲಸ ಮಾಡ್ತಿದ್ಯಾ? ಅವರು ತಿರುಗಿಸಿ ಕೇಳಿದರು. 4 ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀನಿ. ಒಂದು ಇಂಗ್ಲಿಷ್ ದಿನಪತ್ರಿಕೆಯ ಸಂಪಾದಕ ಆಗಿ ಮುಖ್ಯಸ್ಥನಾಗಿದ್ದೀನಿ. ಹಾಗಾದ್ರೆ ನೀನು ಗೀಪರ್ ಓದೋದಿಲ್ವೇ ಎಂದರು ಅವನ ವಿವರಣೆ ಅರ್ಥವಾಗದ ಮುಖಭಾವದಲ್ಲಿ. ಪೇಪರ್ನಲ್ಲಿ ಬರೆಯೋದು, ಪ್ರಿಂಟ್ ಮಾಡೋದೇ ನನ್ನ ಕೆಲಸ. ಎಲ್ಲ ಪೇಪರ್ನಲ್ಲೇ ಬಂದಿತ್ತಲ್ಲಪ್ಪ. ಸರ್ಕಾರ ಎಲ್ಲ ವಾರಸ್ದಾರರ ಜಮೀನು, ಇನಾಮತಿ ಜಮೀನು ಉಳೋನಿಗೆ ಕೊಡಬೇಕು ಅಂತ ಆರ್ಡ್ರು ಮಾಡಿ ತಲಾಂತರದಿಂದ ದೇವ್ರ ಪೂಜೆಗೆ ಅಂತ ನಮ್ಮನೆಗೆ ಬಿಟ್ಟಿದ್ದ ಜಮೀನನ್ನೇ ವಾರದವರೇ ನುಂಗಿ ಹಾಕ್ಬಹುದು ಅಂತ ಮಾಡ್ಬಿಡ್ತಲ್ಲ. ಎಲ್ಲ ಜಮೀನ್ ಹೋಗ್ಬಿಡ್ತು. ಇನಾಮಾದ್ರೂ ಸ್ವಂತ ಉಳ್ತಾ ಇದ್ರೆ ನಿಮ್ದೇ ಆಗಿ ಉಳಿತಿತ್ತಲ್ವೇ? ಆಗ ನೀವೇ ಉಳುಮೆಗಾರರಾಗಿರ್ತಿದ್ರಿ. ನೀವ್ಯಾಕೆ ವಾರ ಕೊಟ್ಟಿದ್ರಿ? ಅವನು ಹೊಸ ಕಾನೂನಿನ ಒಳ ಆಶಯವನ್ನು ವಿವರಿಸಲು ಯತ್ನಿಸಿದ. ನೀನೆಲ್ಲೋ ಡೆಲ್ಲಿ ಗಿಲ್ಲಿಲಿ ತುಂಬಾ ಇಂಗ್ಲಿಷ್ ಓದುತ್ತಿದ್ದೀಯಂತೆ, ಹಾಗಂತ ನಿಮ್ಮಜ್ಜ ಹೇಳಿದ್ರು, ನಿಜವೇ? ಅವರ ಧ್ವನಿಯಲ್ಲಿ ತುಸು ಸಿಡುಕು ಕಾಣುತ್ತಿತ್ತು. ಯಾಕೆ? ಬರೀ ಇಂಗ್ಲಿಷ್ ವಿದ್ಯೆ ಕಲಿತವ್ರಿಗೆ ಯಾವುದು ಅರ್ಥವಾಗೋಲ್ಲ ಅನ್ನೋದಕ್ಕೆ ಹೇಳಿದೆ. ಸಿಟ್ ಮಾಡ್ಕೊಬ್ಯಾಡ. ತಕ್ಷಣ ಶಾಂತರಾದವರು ಹೇಳಿದರು, ನೀನೇ ಅರ್ಥ ಮಾಡ್ಕೊ. ಈ ದೇವಸ್ಥಾನ ಕಟ್ಟಿಸಿದಾಗ ಇದ್ದ ಅರಸ ಇದಕ್ಕೆ ದತ್ತಿ ಜಮೀನು ಹಾಕಿದ್ದ. ಅರ್ಚಕರಿಗೆ ಇಷ್ಟು, ಕಸಗುಡಿಸೋರಿಗೆ ಇಷ್ಟು, ದಿನ ವಾಲಗದವರಿಗೆ ಇಷ್ಟು ಅಂತ. ಅದೆಷ್ಟು 100 ವರ್ಷಗಳಿಂದ ಹೀಗೆ ನಡೀತಿತ್ತು. ಆ ಅರಸ ಹೋಗಿ ಬೇರೆ ಅರಸ ಬಂದ. ಅವನು ಹೋಗಿ ಇನ್ನೊಂದು ಅರಸರ ಮನೆತನ ಆಳಿತು. ಅದು ಹೋಗಿ ಇನ್ನೊಂದು, ಆಮೇಲೆ ತುರ್ಕರು ಆಳಿದ್ರು, ಮತ್ತೆ ಅರಸರು ಬಂದ್ರು. ಯಾರೂ ದೇವರ ದತ್ತಿನ ಮುಟ್ಟೋಕೆ ಹೋಗ್ಲಿಲ್ಲ. ಆವಾಗಿನಿಂದ ವಾರ ಪದ್ಧತಿಯೇ ನಡ್ಕೊಂಡು ಬಂದಿತ್ತು. ಎಲ್ಲಿ ತನಕ ನಾವು ಪೂಜೆ ಮಾಡ್ತೀವೋ ಅಲ್ಲಿ ತನಕ ದತ್ತಿ ಭೂಮಿಯನ್ನು ಉಣ್ಣುವ ಅಧಿಕಾರ. ಪೂಜೆ ಬಿಟ್ಟ ದಿನ ಅದು ಇಲ್ಲ ಅಂತ ತಾನೇ ದತ್ತಿಯ ನಿಯಮ. ಅದೇನು ನಮ್ಮ ಮನೆತನದ ಸ್ವಂತ ಆಸ್ತಿ ಯಾವತ್ತೂ ಆಗಿರಲಿಲ್ಲ. ಅದನ್ನ ಮಾರಿ ಕೇರಿ ಮಾಡುವ ಅಧಿಕಾರ ಯಾವತ್ತೂ ಇರಲಿಲ್ಲ. ತಿಳಿತೋ ಇಲ್ವೋ ಹೇಳು? ತಿಳಿತು. ಪೂಜೆ ಮಾಡೋಕೆ ದತ್ತಿ ಅಂತ ಕೊಟ್ರೆ ನನ್ನ ಕೆಲಸ ಪೂಜೆ ಮಾಡೋದು.
ದತ್ತಿ ಭೂಮಿನ ಉತ್ಕೋತಾ ಕೂತಿರೋದಾ? ಆಗಮಶಾಸ್ತ್ರದ ಪ್ರಕಾರ ನಿತ್ಯ ಪೂಜೆ ಅಂದ್ರೆ ಎಷ್ಟು ಹೊತ್ತಾಗುತ್ತೆ ಗೊತ್ತೇ? ಚಿಕ್ಕ ಹುಡುಗನಲ್ಲಿ ನೀನೇ ನೋಡಿದ್ಯಲ್ಲ. ಬೆಳಿಗ್ಗೆ ಎದ್ದು ನಾನು ತೋಟದ ಕಡೆಗೆ ಹೋಗಿ ಪೂಜೆಗಾಗುವಷ್ಟು ಹೂವು ತುಳಸಿ ಬಿಡಿಸ್ಕೊಂಡು ಮನೆಗೆ ಬಂದು, ಆಮೇಲೆ ನಾನು ನನ್ನ ಹೆಂಡತಿ ಇಬ್ರು ಒಂದು ಗುಡಿ ಒಳಗೆಲ್ಲ ಗುಡಿಸಿ ತೊಳೆದು ರಂಗವಲ್ಲಿ ಹಾಕಿ, ಆಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದು ದಿನ ಸಹಸ್ರ ನಾಮಾರ್ಚನೆ ಮಾಡಿ ಆಯಾ ತಿಥಿ ನಕ್ಷತ್ರಗಳಿಗೆ ತಕ್ಕ ಹಾಗೆ ವಿಶೇಷ ಪೂಜೆ ಮಾಡಿ ಬಂದವರಿಗೆ ಹಣ್ಣು ಕಾಯಿ ಮಾಡಿ ಮಹಾಮಂಗಳಾರತಿ ಮಾಡೋ ಹೊತ್ತಿಗೆ ಮಧ್ಯಾಹ್ನ 2 ಗಂಟೆ. ಆಮೇಲೆ ದೇವಸ್ಥಾನದ ಬಾಗಿಲು ಹಾಕಿಕೊಂಡು ಮನೆಗೆ ಹೋಗಿ ಊಟ ಮಾಡಿ ವಿಶ್ರಾಂತಿ ತಗೊಂಡು ಮತ್ತೆ ಸಾಯಂಕಾಲದ ಪೂಜೆಗೆ ಅಣಿ ಮಾಡಿಕೊಂಡು ಅವಳು ಗೆಜ್ಜೆ ವಸ್ತ್ರ ಹೂಬತ್ತಿ ಎಲ್ಲ ಸಿದ್ಧ ಮಾಡಿಟ್ಟುಕೊಂಡು ನಾವಿಬ್ರು ದೇವಸ್ಥಾನಕ್ಕೆ ಬಂದ್ರೆ ಸಾಯಂಕಾಲದ ಹೊತ್ತೇ ಜನ ಬರ್ತಿದ್ದದ್ದು ಹೆಚ್ಚು. ಅವರಿಗೆಲ್ಲ ಹಣ್ಣುಕಾಯಿ ಮಾಡಿಕೊಟ್ಟು ಹೆಣ್ಣು ಮಕ್ಕಳು ಹಾಡು ಹೇಳೋ ತನಕ ತಡೆದಿದ್ದು, ಆಮೇಲೆ ಮಂಗಳಾರತಿ ಮಾಡಿ ದೇವರನ್ನ ಶಯನ ಮಾಡಿಸಿ ಬಾಗಿಲು ಹಾಕೊಂಡು ಮನೆ ಮುಟ್ಟೋ ಹೊತ್ತಿಗೆ 9 ಗಂಟೆ ಆದ್ರೂ ಆಗ್ತಿತ್ತಾ? ಅರ್ಚಕ ಇಷ್ಟೆಲ್ಲ ಕಲಾಪಗಳ ಕೈಂಕರ್ಯ ಮಾಡಲಿ ಅಂತ ಆಗಿನ ಮೂಲದಾತ ದತ್ತಿ ಭೂಮಿ ಬಿಟ್ಟಿದ್ದ ತಾನೆ? ಇಷ್ಟ ಮಾಡ್ಕೊಂಡು ಸ್ವಂತ ಸಾಗುವಳಿ ಹೇಗೆ ಮಾಡೋದು? ಸಾಗುವಳಿ ಮಾಡೋನು ಮಾಡ್ಕತಾನೆ, ಅರ್ಚಕ ವೃತ್ತಿಗೆ ಯಾಕೆ ಬರ್ತಾನೆ? ಒಟ್ಟಿನಲ್ಲಿ ಉಳುವವನೇ ಭೂಮಿಗೆ ಒಡೆಯ ಅನ್ನೋ ತತ್ವದಲ್ಲಿ ಶತಮಾನಗಳ ಹಿಂದೆ ಒಬ್ಬ ದೊರೆ ದೇವರ ಕೈಂಕರ್ಯಕ್ಕೆ ಮಾಡಿದ್ದ ವ್ಯವಸ್ಥೆನ ಈ ಸರ್ಕಾರ ಕಿತ್ತು ಹಾಕಿ ಪುಣ್ಯ ಕಟ್ಕೊಳ್ತು ಎಂದ ಅವರು ಮುಂದೆ ಮಾತು ತೋಚದೆ ಎಂಬಂತೆ ಸುಮ್ಮನಾದರು. ದೇವಸ್ಥಾನದ ಒಳಗೆ ನಿಶ್ಶಬ್ದ ಕವಿದಂತಾಯಿತು. ಇವರು ಇನಾಮ್ ರದ್ದು ಮಾಡಿದ ಸರ್ಕಾರಕ್ಕೆ ನಿಶ್ಶಬ್ದದಲ್ಲಿ ಶಾಪ ಕೊಡುತ್ತಿದ್ದಾರೇನೋ ಎಂದು ಯೋಚಿಸುತ್ತಿದ್ದ. 2 ನಿಮಿಷವಾದ ನಂತರ ಅವನು ಕೇಳಿದ, ನೀವು ಹೀಗೆ ಹೀಗೆ ಅಂತ ಸರ್ಕಾರಕ್ಕೆ ವಿವರಿಸಿಲ್ವೇ? ವಿವರಿಸದೆ ಬಿಟ್ಟೇನೆ. ಎಲ್ಲ ವಿಶದವಾಗಿ ಬರೆದು ಜಮೀನು ಟ್ರಿಬ್ಯೂನ್, ಅದೇನಪ್ಪ ಅದ ಹೆಸರು, ಟ್ರಿಬ್ಯೂನಲ್, ಅಸಿಸ್ಟೆಂಟ್ ಕಮಿಷನರ್, MLAಗಳಿದ್ದಾರಲ್ಲ ಅದಕ್ಕೂ ಕೊಟ್ಟೆ. ಆ ಮುಖ್ಯಮಂತ್ರಿ ಮನೆಗೂ ಹೋಗಿ ಆ ಪೇದೆ ಒಳಗೆ ಬಿಡಲಿಲ್ಲ. ನಿನ್ ದಣಿ ಕೈಲಿ ಕೊಡಪ್ಪ ಅಂತ ಅವನ ಕೈಗೆ ಕೊಟ್ಟು ಉಪವಾಸ ವಾಪಸ್ ಬಂದೆ. ಆದ್ರೆ ಜಮೀನು ಉಳಿಲಿಲ್ಲ. ಅಲ್ಲಿ ತನ್ನ ಅಣ್ಣ ತಮ್ಮಂದಿರ ಹಾಗೆ ವಾರ ಪಾಲು ಕೊಡ್ತಿದ್ದ ರೈತರು ಆ ವರ್ಷನೇ ನಿಲ್ಲಿಸ್ಬಿಟ್ರು. ನಾನು ಕೇಳೋಕೆ ಹೋದ್ರೆ ಭೂಮಿ ಒಳಗೆ ಕಾಲಿಟ್ರೆ ಕಾಲು ಮುರಿದು ಬಿಡ್ತೀವಿ ಬಟ್ಟಯ್ಯ ಅಂದ್ಬಿಟ್ರು ಎಂದು ಅವರು ಮತ್ತೆ ಸುಮ್ಮನಾದ್ರು. ಇನ್ನು ಈ ವಿಷಯ ಹೇಳುವುದೇನೂ ಉಳಿದಿಲ್ಲ ಎಂಬಂತೆ. ಆದ್ರೆ 5 ನಿಮಿಷದ ನಂತರ ಅವರೇ ಹೇಳಿದ್ರು, ಇದೇ ಸಂದರ್ಭದಲ್ಲಿ ಅಚ್ಯುತ ನೋಡ್ಕೊಂಡು ಹೋಗಿ ಅಂತ ಬಂದಿದ್ದ. ಹೀಗೆ ಹೀಗೆ ಆಯ್ತು ಅಂದೆ. ಅವನೇನಂದ ಗೊತ್ತಾ? ಅಪ್ಪ, ನಿಮ್ಮನ್ನ ಹಂಗ್ಸೋಕೆ ಅಂತ ನಾನು ಈ ಮಾತಾಡ್ತಿಲ್ಲ. ನಿಮ್ ಮಾತು ಕೇಳಿ ನಾನು ಇಲ್ಲೇ ಇದ್ದಿದ್ರೆ ಜೀವನಕ್ಕೆ ಏನ್ ಮಾಡ್ಬೇಕಾಗಿತ್ತು? ಈಗಿನ ಕಾಲದ ಹುಡುಗರಿಗೆ ತಿಳಿಯೋಲ್ಲ ಅಂತ ನೀವ್ ಹೇಳ್ತಿದ್ರಿ. ನಮ್ಮ ಜಮೀನು ಹೋಗುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ, ನನಗೂ ಗೊತ್ತಿರ್ಲಿಲ್ಲ. ಆದ್ರೆ ಈ ಕಾಲದ ಸ್ಥಿತಿ ಹೀಗೆ ಹರಿತಿದೆ ಅಂತ ಈಗಿನ ಹುಡುಗರಿಗೆ ತಿಳಿಯೋ ಹಾಗೆ ನಿಮ್ಗೆ ಗೊತ್ತಾಗಲ್ಲ ಅಂದ. ನಿಜವಿದ್ದರೂ ಇರಬಹುದು. ರವೀಂದ್ರನ ಮನಸ್ಸು ಖಿನ್ನವಾಯಿತು. ಕ್ರಾಂತಿಯ ಹೊಳೆಯಲ್ಲಿ ಎಷ್ಟೋ ಉಪಯುಕ್ತ ಮೌಲ್ಯಗಳು ಕುಚ್ಚಿ ಹೋಗುತ್ತವೆ ಎನ್ನುವುದನ್ನು ಎಲ್ಲೋ ಓದಿದ್ದ ನೆನಪಾಯಿತು. ಆದರೆ ಇಂಥದ್ದನ್ನೆಲ್ಲ ಪರಿಗಣೆಗೆ ತೆಗೆದುಕೊಂಡು ಕ್ರಾಂತಿ ಮಾಡಬಹುದು. ತುಸು ಎಚ್ಚರ, ವಿವರಗಳಿಗೆ ತುಸು ಗಮನ ಕೊಟ್ಟಿರಬೇಕಾಗಿತ್ತು ಎಂದುಕೊಂಡವನು ಜಮೀನು ಕಿತ್ತು ಹಾಕಿದ ಸರ್ಕಾರ ಸಂಬಳ ನಿಗದಿ ಮಾಡಿರ್ಬೇಕಲ್ಲ. ಗೊತ್ತು ಮಾಡಿದೆ. ತಿಂಗಳಿಗೆ 17.5 ರೂಪಾಯಿ. ಅದು ತರೋಕೆ ತಾಲೂಕು ಆಫೀಸಿಗೆ ಬಸ್ ಚಾರ್ಜ್ ಹಾಕೊಂಡು ನಾನು ಮುಜರಾಯಿ ಗುಮಾಸ್ತನಿಗೆ, ಒಂದು ಸರಾಫನಿಗೆ ಒಂದು ಒಟ್ಟಿನಲ್ಲಿ 2 ರೂಪಾಯಿ ಲಂಚ ಕೊಟ್ಟು ಬೆಳಗಿನಿಂದ ಸಂಜೆ ತನಕ ಕಾಯ್ಕೊಂಡಿದ್ದು ಕೈಗೆ ಉಳಿಯುವ 12 ರೂಪಾಯಿಯಲ್ಲಿ ದೇವರಿಗೆ ಒಡೆಯೋಕೆ 3 ತೆಂಗಿನಕಾಯಿನೂ ಬರಲ್ಲ. ಇನ್ನು ಊದುಗಡ್ಡಿ ಕರ್ಪೂರದ ಖರ್ಚು ಅಂತ ತಿಂಗಳಿಗೆ 6 ರೂಪಾಯಿ ಕೊಡ್ತಾರಂತೆ. 2-3 ವರ್ಷಕ್ಕೆ ಒಂದು ಸಲ. ಅದು ಯಾವತ್ತು ಬರುತ್ತೋ ಕಾಯ್ಕೊಂಡಿದ್ದು ಹೋದ್ರೆ 216 ರೂಪಾಯಿಯಲ್ಲಿ ಕೊನೆ ಪಕ್ಷ 66 ರೂಪಾಯಿ ಲಂಚ ಕೊಟ್ಟು ಇನ್ನು 150 ಕೈಗೆ ತಗೊಂಡು ಬಂದು ಅದರಲ್ಲಿ ಊದುಕಟ್ಟಿ ಕರ್ಪೂರ ಸಾಲ ತೀರಿಸ್ಬೇಕಿ. ಒಟ್ಟಿನಲ್ಲಿ ನಾನು ಸರ್ಕಾರದಿಂದ ಇದುವರೆಗೆ ಒಂದೇ ಒಂದು ಬಿಲ್ಲೆ ತಗೊಂಡಿಲ್ಲ, ತಗಳಾದು ಇಲ್ಲ. ದೊಡ್ಡ ದೊಡ್ಡ ಎಷ್ಟೋ ದೇವಸ್ಥಾನಗಳ ಅರ್ಚಕರು ನೀವು ನಮ್ಗೆ ಕೊಡೋ ಸಂಬಳ ಸಾಲದು, ತಾಲೂಕು ಆಫೀಸಿಗೆ ಕಸಗುಡ್ಸೋರಿಗೆ, ಮುನ್ಸಿಪಾಲ್ಟಿಲಿ ಕಕ್ಸು ಬಾಚೋರಿಗೆ ಕೊಡುವಷ್ಟಾದ್ರೂ ನಮ್ಗೆ ಕೊಡದಿದ್ರೆ ನಾವು ಪೂಜೆನೆ ಮಾಡೋಲ್ಲ ಅಂತ ಮುಷ್ಕರ ಮಾಡಿದಾರಂತೆ. ಅಂದ್ರೆ ಇವರು ತಾವು ಮಾಡುವ ಕೆಲಸನ ಯಾವ ಕೆಲ್ಸಕ್ಕೆ ಹೋಲ್ಸ್ಕೊಂಡ್ರು ಅರ್ಥ ಮಾಡ್ಕ. ದೇವರ ಪೂಜೆ ಮಾಡೋಕೆ ಮುಷ್ಕರ ಅಂದ್ರೆ ಇವರಲ್ಲಿ ದೇವರಲ್ಲಿ ಭಕ್ತಿ ಇದೆಯೇ? ಅರ್ಚಕರನ್ನ ಈ ಸ್ಥಿತಿಗೆ ತಂದು ಮುಷ್ಕರವಾಗ್ತಿದ್ರು ಕಣ್ಮುಚ್ಚಿ ಕೂತಿರೋ ಸರ್ಕಾರಕ್ಕೆ ದೈವ ಭಕ್ತಿ ಇದೆಯೇ? ಒಟ್ಟಿನಲ್ಲಿ ದೇಶಕ್ಕೆ ಸ್ವತಂತ್ರ ಬಂದ ಮೇಲೆ ಕಾಲ ಧರ್ಮ ಏನಾಯ್ತು? ಹಾಗಾದ್ರೆ ಈಗ ಜೀವನಕ್ಕೆ ಏನ್ ಮಾಡ್ತೀರಿ ಎಂದ. ಅಚ್ಯುತ ತಿಂಗಳ 50 ರೂಪಾಯಿ ಕಳಿಸ್ತಾನೆ, ಅದ್ರಲ್ಲಿ ಒಪ್ಪತ್ತಿನ ಊಟ ಆಗತ್ತೆ. ಸ್ವಂತ ಮನೆಯಂತೂ ಇದೆಯಲ್ಲ, ನಮ್ ತೋಟ ನೀನೇ ನೋಡಿದ್ಯಲ್ಲ, ಕಾಲುವೆ ದಡದಲ್ಲಿ ಸಮೃದ್ಧವಾಗಿ ಎಷ್ಟು ಬಗೆಯ ಹೂವಿನ ಗಿಡ ಬೆಳೆಸಿದ್ದೆ. ಬದುಗಳ ಮೇಲೆಲ್ಲ ತುಳಸಿ ಗಿಡಗಳು. ನಿತ್ಯ ಪೂಜೆಗಾಗಲಿ ವಿಶೇಷ ಪೂಜೆಗಾಗಲಿ ಯಾವತ್ತೂ ಹೂ ತುಳಸಿಗೆ ಕಮ್ಮಿ ಆಗಿರ್ಲಿಲ್ಲ. ಆ ತೋಟ ಹೋಗ್ಬಿಡ್ತಲ್ಲ, ಈಗ ಹೂ ತುಳಸಿಗೆ ಕಷ್ಟ. ಎಲ್ಲೆಲ್ಲಿ ಹುಡ್ಕೊಂಡು ಹೋದ್ರು ಒಂದು ಹೂವಿನ ಗಿಡವಿಲ್ಲ. ಎಷ್ಟೋ ದಿನ ನನ್ನ ಮನೆ ಹಿತ್ತಲಲ್ಲಿ 3 ದಳ ತುಳಸಿ ಕುಯ್ಕೊಂಡು ಬಂದು ಪೂಜೆ ಮಾಡ್ತೀನಿ. ಬಾಯಲ್ಲಿ ಸಹಸ್ರ ಪುಷ್ಪಾರ್ಚನೆಯ ಮಂತ್ರ ಹೇಳ್ತೀನಿ ಅಷ್ಟೇ, ಪುಷ್ಪವಂತೂ ಇಲ್ಲ ಎಂದರು.
ಇಲ್ಲೇ ಕೂತ್ಬಿಟ್ಟು ಬಾ, ಮನೆಗೆ ಹೋಗೋಣ, ಒಂದು ಬಟ್ಟಲು ಕಾಫಿನಾದ್ರೂ ಕುಡಿಯುವಂತೆ ಎನ್ನುತ್ತಾ ಮೇಲೆ ಎದ್ದು ಬಿಂದಿಗೆ ಬುಟ್ಟಿ ತೆಗೆದುಕೊಂಡರು. ಅವನು ಗುಡಿಯ ಬಾಗಿಲಲ್ಲಿ ಬಿಟ್ಟಿದ್ದ ಚಪ್ಪಲಿ ಮೆಟ್ಟಿಕೊಂಡ. ಅವರು ಬಾಲಿಗಾಲಿನಲ್ಲಿ ನಡೆದರು. ಎರಡು ಕಂಬಕ್ಕೆ ಕಟ್ಟಿದ್ದ ಎತ್ತುಗಳು ಬಿಸಿಲಿನ ತಾಪವನ್ನು ತಡೆಯಲಾರದೆ ಸುತ್ತು ಹಾಕುತ್ತಿದ್ದವು. ಅವು ಹೊಯ್ದಿದ್ದ ಗಂಜಳ ಹಾಕಿದ್ದ ಸೆಗಣಿ ಅವುಗಳ ತುಳಿತಕ್ಕೆ ಸಿಕ್ಕಿ ನೆಲದ ಕಲ್ಲು ಚಪ್ಪಡಿಗಳಿಗೆ ಮೆತ್ತಿ ಹಳಸು ವಾಸನೆ ಹರಡಿತ್ತು. ಅದು ತಮ್ಮ ಮೂಗಿಗೆ ತಗುಲಲಿಲ್ಲವೆಂಬಂತೆ ಮುಂದೆ ನಡೆದ ಭಟ್ಟರು ಪೌಳಿ ಬಾಗಿಲಿನಲ್ಲಿದ್ದ ಗಾಡಿಯನ್ನು ಬಳಸಿ ಹೊರಟರು. ಮನೆ ಸ್ವಂತದ್ದಾದ್ದರಿಂದ ಇವರದಾಗಿಯೇ ಇತ್ತು. ಶೇಷಮ್ಮನವರ ಕಾಲದಲ್ಲಿ ಮುಂದಲಿಗೆಯೇ ಬೇಡ, ಬರೀ ನೆಲದ ಮೇಲೆಯೇ ಕೂತು ಮಲಗಬಹುದು ಎಂಬಷ್ಟು ಶುಭ್ರವಾಗಿದ್ದ ಗಾರೆ ಈಗ ಅಲ್ಲಲ್ಲಿ ಕಿತ್ತು ಗುಂಡಿ ಬಿದ್ದಿವೆ. ಗೋಡೆಯ ಅಂಚು, ಅಟ್ಟದ ತೊಲೆ, ಹಲಗೆಗಳೆಲ್ಲ ಜೇಡನ ಬೆಲೆ ಕಟ್ಟಿದೆ. ಕುತ್ಕೋ ಎಂದು ಹೇಳಿ ಅಡಿಗೆ ಮನೆಗೆ ನಡೆದ ಭಟ್ರು, ನೀನು ಊಟ ಮಾಡಿದ್ರೆ ಆಗ್ತಿತ್ತು, ಹೇಗೂ ನಾನು ಅಡಿಗೆ ಮಾಡ್ಕೋತಾ ಇದ್ದೆ, ಬೇಳೆ ಬೇಯಿಸಿ ಆಗಿದೆ, ಸಾರು ಕೂಡಿಸಿ ಒಂದಿಷ್ಟು ಅನ್ನ ಮಾಡೋದಷ್ಟೇ, ನಾನು ಪೂಜೆ ಮುಗಿಸೋ ತನಕ ಏನು ತಿನ್ನೋಲ್ಲ, ಕಾಫಿ ಗೀಫಿ ಕುಡಿಯೋಲ್ಲ, ಬೇಗ ಮಾಡ್ಬಿಡ್ತೀನಿ ಎಂದು ಒತ್ತಾಯ ಮಾಡಿದರು. ಇಲ್ಲ, ಕೃಷ್ಣೇಗೌಡ ಕಾಯ್ತಿರ್ತಾನೆ ಎಂದು ಇವನು ಗಡಿಯಾರ ನೋಡಿಕೊಂಡ. 11:30 ಆಗಿತ್ತು. ತುಸ ತಡವಾದರೂ ಪರವಾಗಿಲ್ಲ ಎಂದುಕೊಂಡು ಅಟ್ಟಕ್ಕೆ ತೂಗು ಬಿಟ್ಟಿದ್ದ ಬಿದಿರು ಕಡ್ಡಿಗಳ ಚಪ್ಪರದಲ್ಲಿ ಇಟ್ಟಿದ್ದ ಹಳೆ ಪುಸ್ತಕಗಳನ್ನು ನೋಡುತ್ತಾ ಕುಳಿತ. ಅವು ಹಳೆ ಪಂಚಾಂಗಗಳು, ಕೃತಕತೆ, ಪೂಜಾ ವಿಧಾನಗಳ ಪುಸ್ತಕಗಳೆಂದು ನೆನಪು ಬಂತು. 2 ಲೋಟ ಕಾಫಿಯನ್ನು 2 ಕೈಲೂ ಹಿಡಿದುಕೊಂಡು ಅಡಿಗೆ ಮನೆಯಿಂದ ಬಂದ ಭಟ್ಟರು ಅವನ ಮುಂದೆ ಒಂದು ಲೋಟವನ್ನಿಟ್ಟು ತಾನೂ ಒಂದು ಲೋಟ ಇಟ್ಟುಕೊಂಡು ಕಂಬವನ್ನು ಹೊರಗಿ ಕುಳಿತರು. ಅವನು ಕೇಳಿದ, ನೀವೇ ಬೇಯಿಸ್ಕೊಂಡು ಈ ಹಳ್ಳಿಯಲ್ಲಿ ಒಬ್ಬರೇ ಇರೋ ಬದಲು ಸುಮ್ಮನೆ ಹಾಸನಕ್ಕೆ ಹೋಗಿ ಮಗನ ಜೊತೆ ಯಾಕಿದ್ ಬಿಡಬಾರ್ದು? ಇಲ್ಲಿದ್ದರೂ ಅಚ್ಚುತ ದುಡ್ಡು ಕಳಿಸ್ತಿದ್ದಾನೆ. ದುಡ್ಡು ಕಳಿಸ್ತಿದ್ದಾನೆ. ನೀನು ಹೇಳೋದೇ ಸರಿ, ನಾನು ಎಷ್ಟೋ ಸಲ ಅದೇ ಯೋಚನೆ ಮಾಡಿದ್ದೀನಿ ಎಂದು ತಮ್ಮ ಕಂಚಿನ ಲೋಟದಿಂದ ಒಂದು ಗುಟುಕು ಕಾಫಿಯನ್ನು ಔಷಧಿ ಎಂಬಂತೆ ಕಣ್ಣು ಮುಚ್ಚಿ ಕುಡಿದು ನುಂಗಿ 1 ತಿಂಗಳು ಹೋಗಿಯೇ ಇದ್ದೆ. ಹೋದ 4ನೇ ದಿನದಿಂದಲೇ ಇಲ್ಲಿ ಗುಡಿಯ ಸ್ವಾಮಿ ಪೂಜೆ ಇಲ್ಲ ಅನ್ನೋ ಕೊರಗು ಬಾಧಿಸೋಕೆ ಶುರುವಾಯ್ತು. ಸೊಸೆ ಒಳ್ಳೆವಳು, ಚೆನ್ನಾಗಿ ಅಡಿಗೆ ಮಾಡಿ ಭಾವನೆಯಿಂದ ಬಡಿಸೋಂತವಳು. ಆದ್ರೆ ಅಲ್ಲಿ ಊಟಕ್ಕೆ ಕೂತ್ರೆ ದೇವರಿಗೆ ಪೂಜೆ ಮಾಡದೆ ಹಾಗೆ ಈ ಅನ್ನ ತಿನ್ನೋದು ಅಂತ ಚಿಂತೆ ಶುರುವಾಗ್ಬಿಡ್ತಿತ್ತು. ಬಲವಂತವಾಗಿ ಗಿಡಗಿಕೊಂಡ್ರು ಗಂಟಲಿನಿಂದ ಒಳಕ್ಕೆ ಹೋಗ್ತಿರ್ಲಿಲ್ಲ. ನಮ್ಮ ವಂಶದ ತಲತಲಾಂತರದಿಂದ ಇಷ್ಟು ಶತಮಾನ ಕಾಲ ದತ್ತಿ ಭೂಮಿಯಲ್ಲಿ ಬಂದದ್ದನ್ನು, ಭಕ್ತರು ತೀರ್ಥ ಮಂಗಳಾರತಿಗೆ ಹಾಕಿದ್ದನ್ನು ಉಂಡು ಪೂಜೆ ಮಾಡಿದ್ದೀವಿ. ಈಗ ಈ ವರಮಾನ ನಿಂತು ಬಿಡ್ತು ಅಂತ ಪೂಜೆನ ಬಿಟ್ಟು ಊರನ್ನು ಬಿಟ್ಟು ಹೋದ್ರೆ ನನಗೆಂತ ರೌರವ ನರಕ ಬಂದಿತ್ತು ಅನ್ನೋ ಬಾಧೆ ಶುರುವಾಗಿ ಎಲೆ ಮೇಲಿದ್ದ ಅನ್ನದ ಅಗಳು ಕಕ್ಕಿಸಿನಲ್ಲಿ ಪಿತಗುಟ್ಟುವ ಬಿಳಿ ಹುಳುಗಳ ಹಾಗೆ ಕಾಣಿಸೋಕೆ ಶುರುವಾದ. ರಾತ್ರಿ ಮಲಗಿದರೆ ನಿದ್ರೆಯಲ್ಲಿ ಸ್ವಾಮಿಯ ಮುಖ ಕಾಣಿಸ್ಕೊಂಡು, ಇಷ್ಟೇ ನಿನ್ ಭಕ್ತಿ ಅಂತ ಕೇಳೋಕೆ ಪ್ರಾರಂಭ ಮಾಡ್ತು. ನಾನು ಹಾಗೆ ಯೋಚನೆ ಮಾಡಿದೆ. ನನ್ನ ಪಿತಾಮಹ ಪ್ರಪಿತಾಮಹ ಪ್ರಪ್ರಪಿತಾಮಹ ಆದಿಗಳೆಲ್ಲ ಯಾರು ಅರಸ ಬಿಟ್ಟ ದತ್ತಿಯನ್ನ ತಿಂದು ಪೂಜೆ ಮಾಡಿದರು. ಯಾರ ದತ್ತಿಯನ್ನಾನು ತಿನ್ನದೆ ಪೂಜೆ ಮಾಡುವ ಅವಕಾಶವನ್ನು ಸ್ವಾಮಿ ನನಗೆ ಕರುಣಿಸಿದ್ದಾನೆ. ಅದನ್ನ ಬಿಟ್ಟು ಹಾಸನದಲ್ಲಿ ಕೂತ್ರೆ ನಾನೆಂಥ ಮೂರ್ಖ ಅಂದ್ಕೊಂಡು 2 ದಿನದಲ್ಲಿ ನನ್ನ ಅಂತರಾತ್ಮ ಹೀಗೆ ಹೇಳುತ್ತೆ, ನಾನು ಅದರಂತೆ ಮಾಡ್ತೀನಿ, ನೀನು ಮಕ್ಕಳೊಂದಿಗೆ. ಅಂತ ದೊಡ್ಡ ಸಂಬಳವೂ ಇಲ್ಲ, ನಿನ್ನ ಕೈಲಿದ್ರೆ 4 ಕಾಸು ಮಣಿ ಆರ್ಡ್ರ್ ಮಾಡು, ಇಲ್ದಿದ್ರೆ ಬ್ಯಾಡ ಅಂತ ಹೇಳಿ ಬಸ್ ಹತ್ತಿ ಹೊರಟು ಬಂದೆ. ಅವತ್ತಿನಿಂದ 1 ದಿನವೂ ಪೂಜೆ ಬಿಟ್ಟು ಹೊರಗೆ ಹೋಗಿಲ್ಲ ಎನ್ನುತ್ತಾ ಒಂದಾದ ಮೇಲೆ ಒಂದರಂತೆ 3 ಗುಟ್ಕು ಕಾಫಿಯನ್ನು ಎಂಜಲಾಗದಂತೆ ಗಂಟಲಿಗೆ ಮೇಲಿನಿಂದ ಬಿಟ್ಟುಕೊಂಡರು. ವಾಸ್ತವವಾಗಿ ಭಟ್ಟರು ಒಳಗಿನಿಂದ ತಂದ 2 ಕಂಚಿನ ಲೋಟಗಳು ಒಂದೊಂದು ಗೇಣು ಎತ್ತರದವು. ತನ್ನ ಅಜ್ಜನ ಮನೆಯಲ್ಲೂ ಲೋಟಗಳು ಇದ್ದದ್ದು ಇದೇ ಅಳತೆಯವು. ಆಗ ಮಜ್ಜಿಗೆ ಕುಡಿಯುತ್ತಿದ್ದದ್ದು, ತಂಬಿಗೆಯಲ್ಲಿ ಹಾಲು ಕುಡಿಯುತ್ತಿದ್ದದ್ದು ಇಂಥ ಲೋಟಗಳಲ್ಲಿ. ಕಾಫಿ ಇನ್ನೂ ಕಾಲಿಟ್ಟಿರಲಿಲ್ಲ. ಅಪೂರ್ವಕ್ಕೆ ಕುಡಿಯುವವರು ಇಂಥದ್ರಲ್ಲೇ ಘಟಘಟ ಎತ್ತುತ್ತಿದ್ದದ್ದು. ಆದರೆ ನಗರವಾಸಿಯಾದ ತನಗೆ ಸಾಸರ್ ಮೇಲಿಟ್ಟ ಅರ್ಧ ಭಾಗ ಮಾತ್ರ ತುಂಬಿದ ಕಪ್ಪಿನಲ್ಲಿ ಕುಡಿದ ಅಭ್ಯಾಸವಾಗಿ ಇಷ್ಟೊಂದು ಕುಡಿಯುವ ಶಕ್ತಿ ಇಲ್ಲವಾಗಿದೆ. ಆದರೆ ಅವರು ತಂದು ಇಟ್ಟಾಗಿದೆ, ಬೇಡ, ಅರ್ಧ ತೆಗೆಯಿರಿ ಇತ್ಯಾದಿ ಏನು ಹೇಳಿದರು ಅವರನ್ನು ಎಬ್ಬಿಸಿ ಓಡಿಯಾಡಿಸಿದಂತಾಗುತ್ತದೆ ಎಂದು 1 ದಿನಕ್ಕೆ ಏನಾದೀತೆಂದು ನಿರ್ಧರಿಸಿ ಕುಡಿಯಲು ಶುರು ಮಾಡಿದ. ಅನಂತರ ಕೇಳಿದ, ದೇವಸ್ಥಾನದಲ್ಲೊಂದು ಸರಸ್ವತಿ ವಿಗ್ರಹ ಇತ್ತು, ಅದು ಕಳುವಾಗಿರುವುದು ನಿಮ್ಗೆ ಗೊತ್ತೇ? ಗೊತ್ತಿಲ್ಲದೆ ಇರುತ್ತೀ? ದಿನ ಎಲ್ಲ ಮೂರ್ತಿಗಳಿಗೂ ಮಂಗಳಾರತಿ ಮಾಡೋನಿಗೆ ದೇವಸ್ಥಾನದಲ್ಲಿ ಒಟ್ಟು ಎಷ್ಟು ವಿಗ್ರಹಗಳಿವೆ, ಯಾವುದು ಯಾವ ಸ್ಥಾನದಲ್ಲಿದೆ ಅನ್ನೋದು ಗೊತ್ತಿರಬೇಡ್ವೆ? 1 ದಿನ ಹೀಗೆ ಮಂಗಳಾರತಿ ಮಾಡೋಕ್ ಹೋಗ್ತೀನಿ, ಸರಸ್ವತಿ ಅಮ್ಮನವರು ಅದೃಶ್ಯ. ಎದೆ ಜಗ್ ಅಂತು. ಈ ಊರೇ ಬೇಡ ಅಂತ ತಾಯಿ ಕೋಪದಿಂದ ಹೊರಟು ಹೋದ್ರು ಅಂತ ಭಯ ಆಯ್ತು. ತಾಯಿ, ಜನ ಎಷ್ಟು ಕೆಟ್ಟು ಹೋದ್ರು, ಅವ್ರು ನಿಮ್ಮ ಮಕ್ಕಳು, ಊರಿಗೇನು ಕೇಡು ಮಾಡಬೇಡಿ ಅಂತ ಕೇಳ್ಕೊಂಡೆ. ದೇವಸ್ಥಾನ ಕಲ್ಲಿನಲ್ಲಿ ಕಟ್ಟಿರ್ತಾರೆ, ಬಾಗಿಲು ಮರದ ಹಲಗೇದು ತಾನೆ. ಮರ ಹಳೇದಾಗಿ ಕುಟ್ಟೆ ಹೊಡೆದು ಕಿಲವಾಗ್ತಿತ್ತು. ಹಾಗಾಗಿ ಬಣ್ಣ ಗಿಣ್ಣ ಹೊಡಿತಿದ್ರೆ ಇನ್ನಷ್ಟು ದಿನ ಬಾಳಿಕೆ ಬರ್ತಿತ್ತೋ ಏನು. ಒಟ್ಟಿನಲ್ಲಿ ಬಾಗಿಲು ಮುರಿದು ಹೋಗಿತ್ತು. 1 ದಿನ ಅದನ್ನು ಯಾರೋ ಕದ್ದುಕೊಂಡು ಹೋದರು. ದೇವಸ್ಥಾನದ ಬಾಗಿಲು ಹಾಳಾಗಿ ಕಳುವಾಗಿದೆ, ಹೊಸ ಬಾಗಿಲು ಮಾಡಿಸಿ ಕೊಡಿ, ಊರೆಲ್ಲ ಚಂದ ಹಾಕಿ ಮಾಡಿಸಿ ಅಂತ ನಾನು ಮುಖ್ಯವಾದ ಎಲ್ಲರ ಮನೆಗೂ ಹೋಗಿ ಕೇಳಿದೆ.
ಕೆಲವರು ಮುಂದಾಳುಗಳು ಏನಂದ್ರು ಗೊತ್ತೇ, ದೇವರ ನೆಪದಲ್ಲಿ ಹೊಟ್ಟೆ ಹುರ್ಕತಿಯಲ್ಲ, ನೀನೇ ಕಾಸು ಬಿಚ್ಚು ಹೊಸ ಬಾಗಿಲು ಮಾಡಿಸು ಅಂದ್ರು. ಮಾಡಿಸೋ ಶಕ್ತಿ ಇದ್ರೆ ನಾನ್ ಯಾಕೆ ಹೀಗೆ ಮನೆ ಮನೆಗೆ ಹೋಗಿ ಕೇಳಿ ಬರ್ತಿದ್ದೆ ಅಂದದ್ದಕ್ಕೆ, ಭಿಕ್ಷೆ ಬೇಡೋದು ನಿನ್ ಜಾತಿಯ ಚಟ, ಇದ್ರೂ ಬೇಡ್ತೀರಾ ಅದಕ್ಕೆ ಬಂದಿದ್ದೀಯಾ ಅಂದ್ರು. ನಾನು ಇನ್ಯಾರನ್ನು ಕೇಳೋಕೆ ಹೋಗ್ಲಿಲ್ಲ. ಪೂಜೆಯ ತಟ್ಟೆ ಬಟ್ಟಲು ಮಂಗಳಾರತಿ ಹಲಗೆ ಎಲ್ಲಾನು ಮನೆಗೆ ತಂದಿಟ್ಕೊಂಡು ಇವತ್ ಮಾಡಿದ್ನಲ್ಲ ಹಾಗೆ ದಿನಾ ಪೂಜೆ ಹೊತ್ತಿಗೆ ತಗೊಂಡು ಹೋಗಿ ವಾಪಸ್ ತರಕ್ ಶುರು ಮಾಡಿದೆ. ಬಾಗಿಲಿಲ್ಲ, ಬೀಗವಿಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ, ಕದಿಯೋದು ಸುಲಭ. ಆದ್ರೆ ಮಗು, ಈ ಶಿಲಾ ವಿಗ್ರಹನ ಕದ್ದು ಜನ ಏನ್ ಮಾಡ್ಕತ್ತಾರೆ? ಅವರು ಗುಡಿಲಿ ಪ್ರತಿಷ್ಠಾಪಿಸ್ಕೊಂಡು ದಿನಾ ಪೂಜೆ ಮಾಡ್ತಾರೆ ಅಂದ್ರೆ, ಒಂದು ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಿದ ಮೂರ್ತಿಯನ್ನು ಕಿತ್ತು ಅದು ಕದ್ದು ಇನ್ನೊಂದು ದೇವಸ್ಥಾನದಲ್ಲಿ ಸ್ಥಾಪಿಸಿದರೆ ಅಲ್ಲಿ ತೇಜಸ್ಸು ಉದ್ಭವ ಆಗೋಲ್ಲ. ಮೂಲದಲ್ಲಿ ಇದ್ದ ತೇಜಸ್ಸನ್ನು ನಾಶ ಮಾಡಿದ್ದ ಹಾಗಾಯ್ತು. ಹೊಸ ಜಾಗದಲ್ಲಿ ತೇಜಸ್ಸು ಸ್ಫುರಿಸೋಲ್ಲ. ಕದ್ದೋರಿಗೆ ಸಿಕ್ಕೋದೇನು? ಪೂಜೆಗಲ್ಲ, ಅಮೆರಿಕ ದೇಶಕ್ಕೆ ಕದ್ದು ಮಾರೋಕೆ. ಆ ದೇಶದವರು ಇಂತಹ ವಿಗ್ರಹಗಳನ್ನ ಲಕ್ಷಾಂತರ ರೂಪಾಯಿಗೆ ತಗೋತಾರೆ. ಮೂಲ ಸ್ಥಾನದಿಂದ ಕದಲಿಸಿ ವಿಗ್ರಹನ ಮಾರಿದೋನು ಉದ್ಧಾರವೂ ಆಗೋಲ್ಲ. ದುಡ್ಡಿನ ಆಶೆ ತೋರಿಸ್ಕೊಂಡವನು ಉದ್ಧಾರವೂ ಆಗಲ್ಲ. ಇದು ಭಾರಿ ವ್ಯಾಪಾರದ ಕಳ್ಳರ ಕೆಲಸ ಅಂತೀಯ? ವಿಗ್ರಹ ಕಾಣ್ಲಿಲ್ವಲ್ಲ? ಆಗ ನಾನು ಊರಿನ ಪೊಲೀಸ್ ಪಟೇಲ ಚಿಕ್ಕ ನಂಜಪ್ಪನವ್ರಿಗೆ ಹೇಳಿದೆ. ಹೌದಾ, ಯಾವ ವಿಗ್ರಹ, ಹೆಂಗಿತ್ತು ಅಂದ್ರು. ಅವರು ಒಂದು ದಿನವೂ ದೇವಸ್ಥಾನಕ್ಕೆ ಬಂದು ಅದನ್ನು ನೋಡಿರ್ಲಿಲ್ಲ ಅನ್ನೋ ಹಾಗೆ. ಆಮೇಲೆ ಬಂದು ಅದರ ಜಾಗ ನೋಡಿ, ಕದ್ದೋನು ಉಳಿಯೋಲ್ಲ, ಅವನಿಗೆ ತಕ್ಕ ಶಿಕ್ಷೆ ಆಗುತ್ತೆ ಬಿಡಿ, ಸ್ವಾಮಿ ನೋಡ್ಕೊಂತಾನೆ ಅಂದ್ರು. ಈಗಲಾದ್ರೂ ದೇವಸ್ಥಾನಕ್ಕೆ ಒಂದು ಬಾಗಿಲು ಮಾಡಿಸ್ಕೊಡಿ, ಗ್ರಾಮದವರೆಲ್ಲ ಸೇರಿ ಅಂದೆ. ಕಿವಿ ಮೇಲೆ ಹಾಕೊಳ್ಳಿಲ್ಲ. ಈ ವಿಗ್ರಹಗಳೆಲ್ಲ ಕಳುವಾದರೂ ನಿಗಾ ವಹಿಸಬೇಕಾದಂತ ಪದಾರ್ಥಗಳಲ್ಲ ಅಂತ ಅವರ ಭಾವನೆ. ಒಂದು ಕೋಳಿ ಕಳುವಾದ್ರೆ ಚಿಕ್ಕನಂಜಪ್ಪನವರು ಇಡೀ ಕೇರಿನೇ ವಿಚಾರಿಸ್ತಾರೆ. ಅವನು ಕೈಗಡಿಯಾರ ನೋಡ್ಕೊಂಡ. 12 ಕಾಲು ತೋರಿಸ್ತಿತ್ತು. ಕೃಷ್ಣೇಗೌಡ ಕಾಯುತ್ತಿದ್ದಾನೆಂದ ನೆನಪಾಗಿ, ನಾನ್ ಬರ್ತೀನಿ, ಮತ್ ಸಿಗ್ತೀನಿ, ದೇವಸ್ಥಾನ ಬಿಟ್ರೆ ಮನೇಲೇ ಇರ್ತೀರಿ ಅಲ್ವೇ ಎಂದ. ಇನ್ನೆಲ್ಲಿ ಹೋಗ್ಲಿ, ಊಟ ಮಾಡ್ಕೊಂಡು ಹೋಗಿದ್ರೆ ಆಗ್ತಿತ್ತು. ಆಗ್ಲಿ, ಹೋಗಿ ಬಾ ಎಂದರು. ಇನ್ನು ಮುಂದಿನ ಭಾಗವನ್ನ ಮತ್ತೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.